व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनघमहिमा मानसेवागधीशः। नमस्ते प्राणेश प्रणतविभवा यावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 93ನೆಯ ಪ್ರವಚನವಿದು. ಧರ್ಮರಾಜ ಆಳ್ವಿಕೆಯನ್ನು ಆರಂಭಿಸಿದ ಬಳಿಕ ಅಶ್ವಮೇಧ ಯಾಗವನ್ನು ನಡೆಸಿ ಪವಿತ್ರಾತ್ಮನಾಗಿ ಜ್ಞಾನದಿಂದ ತನ್ನ ವಿಶೇಷವಾದಂತಹ ಎತ್ತರವನ್ನು ಪಡೆಯಲು ಕೃಷ್ಣನಲ್ಲಿ ಖುದ್ದಾಗಿಯೇ ಅವನದ್ದೇ ಆದ ವೈಷ್ಣವ ಧರ್ಮಗಳನ್ನು ಅನೇಕ ಋಷಿಗಳಿಂದ ಧರ್ಮಚಿಂತನೆಯನ್ನು ಪಡೆದು ನಿಂತ ಧರ್ಮರಾಜ ಸಾಕ್ಷಾತ್ ಯಮನೇ ಇದ್ದಾನೆ, ಧರ್ಮಮೂರ್ತಿಯೇ ಇದ್ದಾನೆ. ಆದರೂ ಪರಮೋಚ್ಚವಾದ ಭಗವದ್ ಧರ್ಮವನ್ನು ಭಗವಂತನಿಂದಲೇ ಕೇಳುತ್ತಾ ಇದ್ದಾನೆ. ಹಾಗೆ ಇನ್ನೊಂದು ಭಗವದ್ಗೀತೆ ಇದು. ಧರ್ಮರಾಜನೇ ಹೇಳಿದ ಕೃಷ್ಣನ ಉಪದೇಶದ ಮಾತುಗಳಿವು. ಅನೇಕ ಅಂಶಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಭಗವಂತ ದಾನ ಧರ್ಮದ ಬಗ್ಗೆ ದೊಡ್ಡ ಮಾತುಗಳನ್ನು ಹೇಳುತ್ತಾ ವಿಶೇಷವಾಗಿ ಸಂಧ್ಯಾವಂದನೆಯನ್ನು ನಡೆಸಿ ಎತ್ತರತನವನ್ನು ಪಡೆದಿರುವ, ಮುಖ್ಯವಾಗಿ ಎಲ್ಲ ಗುಣಗಳಿಂದ ತುಂಬಿದ್ದು ಭಗವಂತನ ಎಚ್ಚರವನ್ನು ಮಾಡುವ ವಿಪ್ರನನ್, ವಿಷ್ಣುಪರನನ್, ಮತ್ತೊಮ್ಮೆ ಹೇಳುತ್ತಾ ಇದ್ದೇನೆ, ವಿಷ್ಣುಪರನನ್. ಅವನು ವಿಷ್ಣುಪರ, ಅವನಿಗೆ ವಿಷ್ಣುಪರ ಅಂದ್ರೆ ಅವನಿಗೆ ವಿಷ್ಣು ಪರನಿದ್ದಾನೆ, ಸರ್ವೋತ್ತಮನಿದ್ದಾನೆ. ಹಾಗಾಗಿ ಅವನು ವಿಷ್ಣುವಿನ ಪರನಿದ್ದಾನೆ, ವಿಷ್ಣುವಿನ ಪಕ್ಷದಲ್ಲಿದ್ದಾನೆ. ಹೀಗಾಗಿ ಅವನನ್ನು ವಿಷ್ಣು ಪೂರ್ಣಗೊಳಿಸ್ತಾ ಇದ್ದಾನೆ. ಪರ ಅಂದ್ರೆ ಪೂರಣೆ ಅಂತ, ಪೂರ್ಣ ಮಾಡ್ತಾ ಇದ್ದಾನೆ, ತುಂಬಿಸ್ತಾ ಇದ್ದಾನೆ. ಇಂತಹ ವ್ಯಕ್ತಿಯ ಬಗ್ಗೆ ಬಹಳ ಎತ್ತರವಾದ ಚಿಂತನೆಯನ್ನು ಕೊಟ್ಟು ಕೃಷ್ಣ ಸಂಧ್ಯೆಯ ಮಹತ್ವ ಜೊತೆಯಲ್ಲಿ ಆತನ ಬಿತ್ತರಿದ್ರೆ ಧರ್ಮರಾಜ ಕೇಳುತ್ತಾನೆ, ಸ್ವಾಮಿ ನಿನಗೆ ಏನು ಮಾಡಿದರೆ ಖುಷಿಯಾಗುತ್ತೆ ಅಂತ ಕೇಳ್ತಾನೆ ಕೃಷ್ಣನ. ಯಾವ ಕೆಲಸದಿಂದ ನಿನಗೆ ಸಂತೋಷ ಅನಿಸ್ತದೆ ಅಂತ. ಸಾಮಾನ್ಯವಾಗಿ ನೇರ ಮಾತಾಡಿದಾಗೆ, ತ್ರೈಲೋಕ್ಯನಾಥ ಹೇ ಕೃಷ್ಣ ಸರ್ವ ಭೂತಾತ್ಮಗೋಹ್ಯಸಿ. ನೀನು ಯಾಕೆ ಅಂದರೆ ಕೇಳಲಿಕ್ಕೆ ಕಾರಣ ಉಂಟು. ನೀನು ಎಲ್ಲ ಜನರ ಒಡೆಯ, ಹಾಗಾಗಿ ನಿನಗೆ ಎಲ್ಲ ಜನರೂ ಬೇಕೆ, ಎಲ್ಲ ಜನರಿಗೂ ನೀನು ಬೇಕೆ. ಅದರಲ್ಲಿಯೂ 3 ಮಂದಿಗಳಿದ್ದಾರೆ, ದೇವತೆಗಳು, ಅಸುರರು, ನಡುವೆ ಮನುಷ್ಯರು ಅಂತ. ಅವರ ಉಪಾಸನೆ, ಅವರು ಪ್ರೀತಿಸುವ ರೀತಿ, ಅವರ ಬಗೆಯೇ ಒಂದು ಬಗೆ. ಅಸುರರು ನಿನ್ನನ್ನು ಮಾತಾಡಿಸುವವರು, ಸೇವಿಸುವವರು ಇದ್ದೇ ಇದ್ದಾರೆ. ಮನುಷ್ಯರಂತೂ ಸಹಜ. ಮತ್ತೆ ಸಾತ್ವಿಕರು, ರಾಜಸರು, ತಾಮಸರು, ಇಂತಹ 3 ವಿಭಾಗದವರು ನಿನ್ನ ಹತ್ತಿರ ಬರ್ತಾರೆ. ಈಗ ಎಲ್ಲರಿಗೂ ಒಡೆಯನಂತೂ ನೀನು ಹೌದು. ಅವರು ನಿನ್ನನ್ನು ಸ್ವಾಮಿ ಅಂತ ಒಪ್ಪದಿದ್ರು, ಕರೆಯದಿದ್ರು, ಇನ್ಯಾರನ್ನು ಸ್ವಾಮಿ ಅಂತ ಹೇಳಿದ್ರು, ನೀನಂತೂ ಎಲ್ಲರಿಗೆ ಒಡೆಯ ತಾನೆ, ನೀನಂತೂ ಗ್ಯಾರಂಟಿ ತಾನೆ ಎಲ್ಲರಿಗಿಂತ ಮೇಲೆ ಅಂತ. ಆದ್ರಿಂದ ನಿನಗೆ ಯಾರ, ಏನು, ಹೇಗೆ, ಯಾರ ಸಾಧನೆಗಳು ಏನಿತು ನಿನ್ನನ್ನು ಸಂತೋಷಗೊಳಿಸುತ್ತವೆ, ಹೇಗೆ ಅನ್ನೋದು ನನಗೆ ಬೇಕಿತ್ತು ಅಂತ ತಿಳ್ಕೊಳ್ತಾನೆ. ಅದಕ್ಕೋಸ್ಕರ ತ್ರೈಲೋಕ್ಯನಾಥ ಹೇ ಕೃಷ್ಣ ಸರ್ವಭೂತಾತ್ಮಕ, ನೀನು ಇಡೀ ಪ್ರಪಂಚದಲ್ಲಿ ತುಂಬಿದವ, ಎಲ್ಲರಿಗೂ ಅಂತರ್ಯಾಮಿಯಾಗಿದ್ದಿ, ಎಲ್ಲರಿಗೆಲ್ಲವನ್ನು ಕೊಡುವವನು ಬೇರೆ ನೀನೇ. ಹಾಗಾಗಿ ನಾನಾ ಯೋಗ ಪರಶ್ರೇಷ್ಠ, ನೀನು ಬಗೆ ಬಗೆಯ ಸಾಧನೆಗಳಲ್ಲಿ
ಫಲವನ್ನು ನೀಡುವವ, ಅದರಲ್ಲಿ ಅತ್ಯಂತ ಎತ್ತರದಲ್ಲಿ ಕೂತವ ನೀನು. ಹಾಗಾಗಿ ನಿನ್ನ ಯೋಗ ಹೇಗೆ ಅಂತ ನನಗೆ ಹೇಳಬೇಕು. ತುಷ್ಯತೆ ಕೇನ ಕರ್ಮಣ, ಏನು ಕೆಲಸ ಮಾಡಿದ್ರೆ ನನಗೆ ಖುಷಿ ಆಗತ್ತೆ ಅಂತ ಧರ್ಮರಾಜ ಕೇಳುತ್ತಾನೆ. ಕೃಷ್ಣ ಅದಕ್ಕೆ ಉತ್ತರ ಕೊಡುತ್ತಾನೆ. ನನಗೆ ವಿಪ್ರಮಾಧ್ಯಮದಲ್ಲಿ ಮಾಡಿದ ಪೂಜೆ ನನಗಿಷ್ಟ ಅಂತ ಹೇಳಿಬಿಟ್ಟ. ನ ತೋಷಯತಿ ಚೇತ್ ವಿಪ್ರಾನ್ ನಾಹಂ ತುಷ್ಯಾಮಿ ಭಾರತ. ನನಗೆ ನೀನು ವಿಪ್ರರನ್ನು ಸಂತೋಷಗೊಳಿಸಿದರೆ ನನಗೆ ಸಂತೋಷ ಆಗ್ತದೆ. ವಿಪ್ರ ಅಂದ್ರೆ ಶಬ್ದ ಆಗ್ತಾನೆ ನೋಡಿ ಅವನು. ವೇದ ಪ್ರವಚನಾದಿ ಪ್ರಹ ಅಂತ ಒಂದು ಅರ್ಥದಲ್ಲಿ ಭಗವಂತನನ್ನು ತಿಳಿಸಬಡತಕ್ಕಂತಹ ವೇದ ಗ್ರಂಥವನ್ನು ಚೆನ್ನಾಗಿ ಅರಗಿಸಿಕೊಳ್ಳುವ ಮೂಲಕ ಅವರನ್ನು ವಿಪ್ರ ಅಂತ ಹೇಳಬೇಕು ಅಂತ. ಆನಂತರ ವಿಪ್ರ ಅಂದ್ರೆ ವಿಪತಿ ಜ್ಞಾನ ಬೀಜಂ ಅಂತ. ಟು ಅಪ ಬೀಜ ಸಂತಾನೆ ಅಂತ ಅರ್ಥ ಮಾಡಿಕೊಂಡ ಶಬ್ದ ಧಾತುವಿನ ತಿಳ್ಕೊಂಡ್ರೆ ಬಿತ್ತುವವನು ಅಂತ. ಏನ್ ಬಿತ್ತುವವನು? ಬೀಜ ಬಿತ್ತುವವನು. ಯಾರ ಬೀಜ? ಭಗವಂತನ ಬೀಜ, ಜ್ಞಾನ ಬೀಜವನ್ನು ಬಿತ್ತುವವನು ಅಂತ ಅರ್ಥ. ಅವನನ್ನು ವಿಪ್ರ ಅಂತ ಕರೆಯುವ ಲೆಕ್ಕ ಮುಖ್ಯವಾಗಿ. ಮತ್ತೆ ವಿಷ್ಣುವನ್ನೇ ಪರನಾಗಿಸುವವ, ವಿಷ್ಣುವಿನ ಪರನಾಗಿ ನಿಲ್ಲುವವ, ವಿದ್ಯಾಪರನಿದ್ದಾನೆ ಅವ, ತಿಳುವಳಿಕೆಯಲ್ಲೇ ತುಂಬಿರ್ತಾನೆ, ಜ್ಞಾನ ಯಜ್ಞವನ್ನು ನಡೆಸ್ತಾನೆ, ವಿಶೇಷವಾಗಿ ಭಗವಂತವನ ಮನೋರಥವನ್ನು ಪೂರಣೆ ಮಾಡುತ್ತಾನೆ, ಅದೂ ಅವನೇ, ಅದು ಸತ್ಯವೇ. ವಿಶಿಷ್ಟವಾಗಿ ಯಜಮಾನನ ಬಯಕೆಯನ್ನು ಪೂರ್ಣಗೊಳಿಸುವುದರಿಂದಲೂ ವಿಪ್ರವನು. ನೀನು ಒಂದೊಮ್ಮೆ ವಿಪ್ರರನ್ನು ಖುಷಿಪಡಿಸಿದೆಯೋ ನನಗೆ ತುಂಬ ಇಷ್ಟ ಆಗ್ತದೆ. ಮತ್ತೆ ನನಗೆ ವೈಭವದ ಪೂಜೆ, ಪುನಸ್ಕಾರ, ನಮಸ್ಕಾರ, ಮತ್ತೆ ಎಲ್ಲ 3 ವೇದಗಳಿಂದ ನನ್ನನ್ನು ಸ್ತುತಿಸುವ ಕತೆ, ನನಗೊಂದಿಷ್ಟು ಬಗೆಯ ನೈವೇದ್ಯ, ಪ್ರದಕ್ಷಿಣೆಗಳು, ಅದೆಲ್ಲ ನನಗಿಷ್ಟ ಆಗುವುದಿಲ್ಲ ಅಂದ. ನನಗೆ ಅವರನ್ನು ಸಂತೋಷಪಡಿಸುವುದರಿಂದ ಆಗುವ ಇಷ್ಟ ಭಕ್ತಿ ಯಾವುದರಿಂದಲೂ ಇಲ್ಲ. ಎಷ್ಟಂದನೈಷ್ಟ ಆಗರು ಧೂಪದೀಪೈ, ಅಗರು ಗಂಧಗಳ ಮೈಗೆ ಪೂಸುವ ಮೂಲಕ, ಧೂಪ ದೀಪಗಳ ನೈವೇದ್ಯಗಳ ಪುಷ್ಪಗಳ ಅರ್ಚನೆಯ ಮೂಲಕ, ಅಭ್ಯರ್ಚಯೇತ್ ಕಾಷ್ಟಮಯೀಂ ಮಮಾರ್ಚಾಂ. ನೋಡಿ ಕೃಷ್ಣ ಹೇಳುವಾಗ, ನನ್ನ ಮರದ ಗೊಂಬೆಯನ್ನು ಯಾರಾದರೂ ಗೌಜಿಯಲ್ಲಿ ಪೂಜಿಸಿದರೆ ನನಗೆ ಅಷ್ಟು ತುಂಬ ಇಷ್ಟ ಆಗುವುದಿಲ್ಲ. ಅಂದ್ರೆ ಆಗ ಮರದ ಗೊಂಬೆಗೆ ಹೆಚ್ಚು ಬೆಲೆ ಇದ್ದಿರಬೇಕು, ಅಥವಾ ಪುರಿ ಜಗನ್ನಾಥದ ಮರದ ಗೊಂಬೆಯ ಕಥೆ ಇರಬೇಕು. ಕೃಷ್ಣ, ಬಲರಾಮ ಮತ್ತೆ ಸುಭದ್ರೆ, ಅದು ಮರದ್ದು, ಇವತ್ತಿನವರೆಗೂ ಮರದ್ದೇ. 8-10 ವರ್ಷಕ್ಕೊಮ್ಮೆ ಚೇಂಜ್ ಮಾಡುತ್ತಾರೆ. ಮೋರೆಯ ಒಂದು ಗೊಂಬೆ, ಆಯುಧದ ಒಂದು ಗೊಂಬೆ ಅದರಲ್ಲಿ ಕಾಣಿಸ್ತಾರೆ. ಕೃಷ್ಣಲ್ಲಿ ಕಾಷ್ಟ ಯಾಕೆ ಹೇಳಬೇಕು? ಶಿಲಾ ಇಲ್ವಾ ಪ್ರಧಾನವಾಗಿ, ಅಥವಾ ಲೋಹ ಇಲ್ವಾ, ಅಥವಾ ಖಾಲಿ ಪ್ರತಿಮೆ ಹೇಳ್ಬೋದಿತ್ತಲ್ಲ ಅವನಿಗೆ, ಮರದ್ದು ಯಾಕೆ ಹೇಳಿದ? ಅಂದ್ರೆ ಆ ಕಾಲದಲ್ಲಿಯೂ ಕೃಷ್ಣನನ್ನು ಮರದಲ್ಲಿ ಕೆತ್ತಿ ಕೊಡ್ತಾ ಇದ್ರು, ನೋಡ್ತಾ ಇದ್ರು, ಪೂಜಿಸ್ತಾ ಇದ್ರು ಎನ್ನುವುದು ಅರ್ಥ ಆಗ್ತದೆ ಈಗ ಆ ಲೆಕ್ಕದಲ್ಲಿ ಕೃಷ್ಣ ಹೇಳುವಾಗ. ನನ್ನ ಮರದ ಗೊಂಬೆಯನ್ನು ಗೌಜಿಯಿಂದ ವಿಶೇಷವಾದ ಆರಾಧನೆ ಮಾಡಿದರೂ ನನಗಿಷ್ಟ ಆಗುವುದಿಲ್ಲ. ನನಗೆ ಎಷ್ಟು ಇಷ್ಟ ಆಗುವುದು ಕೇಳಿದ್ರೆ, ತೇನಾರ್ಚಿತೋ ನೈವ ಭವಾಮಿ ಸಮ್ಯಕ್ ವಿಪ್ರಾರ್ಚನಾದಸ್ಮಿ ಸಮರ್ಚಿತೋಹಂ. ನನಗೆ ಸಮ್ಯಗ ಆರಾಧನೆ ಆಗೋದಿಲ್ಲ. ಸಮ್ಯಗ್ ಅಂದ್ರೆ ಸಂಪೂರ್ಣ ಅಂತ ಅರ್ಥ. ಹೌದೌದಲ್ಲ, ನಾವು ಪ್ರತಿಮೆಯಲ್ಲಿ ಏನು ಮಾಡಿದ್ರು ಮೀಸಲಿಕ್ಕೆ ಗೌಜಿ ಆಗ್ತದೆ, ಒಂದು ವಿಷಯ ಸರಿ. ಪ್ರತಿಮೆಯಲ್ಲಿ ಬಗೆಯ ಅಭಿಷೇಕ ಮಾಡುವುದು, ಹಾಲಭಿಷೇಕ, ಬೊಂಡಾಭಿಷೇಕ, ಮಧು, ತುಪ್ಪ, ಕಬ್ಬಿನ ರಸ, ಮೊಸರು ಏನಾಗೋದಿಲ್ಲ ಪ್ರತಿಮೆಗೆ ಅಭಿಷೇಕ ಮಾಡಿದರೆ. ಅದೇ ಮನುಷ್ಯನಿಗೆ ಅಭಿಷೇಕ ಮಾಡ್ಲಿಕ್ಕೆ ಆಗ್ತದೆ? ಎಲ್ಲ ಆಗೋದಿಲ್ಲ. ಮತ್ತೆ ಭಯ ಮಾಡ್ಬೇಕು ಅವನು ಒಂದೊಮ್ಮೆ ಮಾಡುದಾದ್ರೆ. ಆದ್ರಿಂದ ಪ್ರತಿಮೆಯಲ್ಲಿ ಅಭಿಷೇಕ ಗೌಜ ಆಗ್ತದೆ. ಮತ್ತೆ ಅಗ್ನಿಯಲ್ಲಿ ಅಭಿಷೇಕ ಗೌಜಿ ಆಗುದಿಲ್ಲ. ಯಾರವನ್ನೇ ಮಾಡಿ ತೋರಿಸಿದ್ರು ಗೌಜಿ ಅಂತ ಹೇಳಿ. ಮಧ್ವಾಚಾರ್ಯ ಹೇಳುವುದು ಒಂದು, ಇವ್ರು ಮಾಡುವುದು ಒಂದು. ಪೂಜೆಯ ಮುಂಚೆ ಕಲ್ಪೋಕ್ತವಾಗಿ ಭಗವಂತನ ಪ್ರೀತಿಸಿ ಮತ್ತೆ ಆಹುತಿ ಪ್ರದಾನ ಕೊಡ್ಲಿಕ್ಕೆ ಉಂಟು ಹೇಳಿದ್ರೆ, ಇವರು ಅಗ್ನಿಗುಂಡಕ್ಕೆ ಶುರು ಮಾಡಿದ್ರು. ಆದ್ರೆ ಪುಣ್ಯಕ್ಕೆ ಅಗ್ನಿಗುಂಡಕ್ಕೆ ಆಹುತಿಯಿಂದ ಮೊದಲಲ್ಲ, ಆಹುತಿ ಎಲ್ಲ ಕೊಟ್ಟ ಬಳಿಕ ಗೌಜಿ ಎದ್ದಿದೆ ದೊಡ್ಡ ಕುಂಡದಲ್ಲಿ ಬೆಂಕಿ, ಅದಕ್ಕೊಂದು 2 ಲೋಟ ಹಾಲು, ತುಪ್ಪ, ಮೊಸರೆಲ್ಲ ಪಂಚಾಮೃತದ ಅಭಿಷೇಕ ಅಂತ ತೋರಿಸಿಬಿಟ್ರು. ಗೊಡಪಾನಗಟ್ಟಲ್ಲಿ ಮಾಡ್ಲಿ ಅಗ್ನಿಗುಂಡಕ್ಕೆ, ಅಗ್ನಿಯಲ್ಲಿ ಇರ್ತದೆ ಮತ್ತೆ ಪ್ರತಿಷ್ಠಿತವಾದ ಎಲ್ಲ ನಾಟಕ. ಅಲ್ಲಿ ಪೂಜೆಯಲ್ಲಿ ಪ್ರತಿಮೆ ಬರಬೇಕು, ಸಮಸ್ತ ಪ್ರತಿಮಂ ಕುಂಭಂ ಅಂತ ಹೇಳಿದ ಹಾಗೆ ಅದಕ್ಕೆ ಅಭಿಷೇಕ ಎಲ್ಲದು ಹೊಸತಾದದ್ದು ಬರಬೇಕು. ಅದನ್ನು ಮತ್ತೆ ಯಜಮಾನನಿಗೆ ಪೂಜೆ ಕೊಡಬೇಕು, ಇಲ್ಲ ದಾನ ಕೊಡಬಹುದು. ಇದೆಲ್ಲ ಯಜ್ಞ ಪ್ರಕ್ರಿಯೆಯನ್ನು ಓದಿಕೊಂಡವರಿಗೆ ಅರ್ಥ ಆಗ್ತದೆ ಸಂಹಿತೆಗಳಲ್ಲಿ. ಇಲ್ಲೆಲ್ಲ ಎಲ್ಲಿಯೂ ಸಹ ಯಾಜ್ಞಿಕರ ಕೈಯಲ್ಲಿ ಏನು ಪ್ರಮಾಣಗಳು ಇಲ್ಲ, ಮಾಡುವ ಪದ್ಧತಿ ಮಾತ್ರ ಅವರ ಹತ್ರ ಗೊತ್ತಿರುತ್ತೆ. ಆ ಪದ್ಧತಿಯನ್ನು ಹೇಳ ಹೊರಟ ಪ್ರಮಾಣ ವಾಕ್ಯಗಳು ಒಂದೂ ಗೊತ್ತಿಲ್ಲ ಯಾರಿಗೂ, ಗೊತ್ತೇ ಇಲ್ಲ. ಅದನ್ನು ಆಚಾರ್ಯ ಮತ್ತರು ಹೇಳಿಕೊಟ್ಟ ಕೆಲವು ಗೆರೆಗಳು
ಅರ್ಥ ಆದವರಿಗೆ ಅದರ ಮೂಲ ಶ್ಲೋಕಗಳು ಹುಡುಕಿದ್ರೆ ಸಿಗ್ತವೆ. ಅದನ್ನ ಅಗ್ನಿಮುಖದ ಆರಾಧನೆಯಲ್ಲಿಯೂ ಗೌಜಿ ಇಲ್ಲ, ಅಲ್ಲಿ ಆಹುತಿ ಮಾತ್ರ ಕೊಡ್ಲಿಕ್ಕೆ ಮತ್ತೆಂದುಂಟು. ಅಲ್ಲಿ ಈಗ ಅನ್ನ ಆಹುತಿ ಕೊಡ್ತಾರೆ, ಪಾಯಸ ಆಹುತಿ ಕೊಡ್ತಾರೆ ಇಟ್ಕೊಳ್ಳುವ, ಮತ್ತೆ ಹುಳಿ ಸಾರು ಎಲ್ಲ ಹಾಕ್ಲಿಕ್ಕೆ ಉಂಟು ಸೌಟಲ್ಲಿ ಅಗ್ನಿಯಲ್ಲಿ, ಹಾಗೇನಿಲ್ಲಲ್ಲ. ಆದ್ರಿಂದ ದ್ರವ್ಯಗಳ ವಿಶೇಷಗಳ ವ್ಯವಸ್ಥೆ ಇಲ್ಲ, ಅಭಿಷೇಕ ಅಂತೂ ಆಗುವುದಿಲ್ಲ. ಆದ್ರಿಂದ ಕೆಲವು ಪ್ರತೀಕಗಳಲ್ಲಿ ಕೆಲವು ವಿಷಯಗಳು ಮಾತ್ರ ಆಗುತ್ತೆ. ದನ ಮುಂತಾದ ಪ್ರತಿಮೆಗಳಲ್ಲಿ ಏನೋ ಊಟ ಗೀಟ ಎಲ್ಲ ಹಾಕಬಹುದು, ಆದರೆ ಅವುಗಳು ಮಾತಾಡುವುದಿಲ್ಲ, ಮತ್ತೆ ಚೆಲ್ಲಿಕೊಂಡು ಹೋಗ್ತವೆ, ಅವುಗಳಿಗೆ ಊಟ ಮಾಡ್ಲಿಕ್ಕೂ ಸರಿಯಾಗಿ ಗೊತ್ತಿಲ್ಲ. ಆದ್ರಿಂದ ಕೃಷ್ಣ ಹೇಳ್ತಾನೆ, ನನಗೆ ಸಮ್ಯಕ್ ಅರ್ಚನೆ, ಸಮ್ಯಕ್ ಅಂದ್ರೆ ಸಂಪೂರ್ಣವಾದ ಅರ್ಚನೆ, ಪೂಜೆ ಪುನಸ್ಕಾರ ಆಗುವುದು ಎಲ್ಲಿ ಕೇಳಿದ್ರೆ ಜ್ಞಾನಿಯ ಮಾಧ್ಯಮದಲ್ಲಿ, ತಿಳಿದವನ ಮಾಧ್ಯಮದಲ್ಲಿ, ವಿಪ್ರನ ಮಾಧ್ಯಮದಲ್ಲಿ. ಕೃಷ್ಣ ಅಪ್ಪಿತಪ್ಪಿಯು ಬ್ರಾಹ್ಮಣ ಶಬ್ದಗಳನ್ನು ಹೆಚ್ಚು ಹಾಕದೆ ವಿಪ್ರ ಶಬ್ದವೇ ಹಾಕ್ತಾ ಇದ್ದಾನೆ. ವಿಪ್ರಾರ್ಚನೆ ಅಂತ ಹೇಳ್ತಾನೆ. ವಿಶೇಷವಾಗಿ ನನ್ನನ್ನು ಹೊತ್ತು ನಿಂತವರು, ವಿಪ್ರ ಶಬ್ದ ನಾವು ಇವತ್ತು ಎಲ್ಲೆಲ್ಲಿ ಯಾರ್ಯಾರಿಗೂ ಬಳಸ್ತೇವೆ, ಎಂತ ಕತೆ ಗೊತ್ತಿಲ್ಲ. ಅವರಿಗೆ ನಿಜವಾಗಿ ಗಾಯತ್ರಿಯಲ್ಲಿ ಕೃಷ್ಣ ಭಗವಂತ ಇದ್ದಾನೆ ಚಿಂತನೆಗೆ ಎನ್ನುವುದು ಗೊತ್ತಿಲ್ಲ ಅವರಿಗೆ. ಈ ನಮೂನೆ ಅಂತವ್ರು ವಿಪ್ರ ಹೇಳಿಕೊಂಡು ತಿರುಗ್ತಾರೆ, ಅದು ಪ್ರಯೋಜನ ಆಗಲಿ. ವಿಪ್ರ ಹೇಳೋದಕ್ಕೆ ವಿ ಅನ್ನುವುದು ವಿಷ್ಣು ಪರಮಾತ್ಮನೋ ಅಂತ ಕೋಶಕಾರರೇ ಹೇಳಿದ ಅರ್ಥ, ನಾವೇ ಹೇಳಿದ್ದಲ್ಲ ಬಲಾತ್ಕಾರ ಮಾಡಿ. ಅಬ್ರಿವೇಶನ್ ಅಲ್ಲಿ ಉಂಟಲ್ಲ ವಿ ಅಂತ ಅರ್ಥ ಕೃಷ್ಣ ಅಂತ. ವಿ ಅಂದ್ರೆ ಎಲ್ಲ ಕಡೆ ತುಂಬಿದ್ದಾನೆ ಅಂತ, ವಿ ಗತವು ಅಂತ, ಸರ್ವಗತನು ಅಂತ. ಸರ್ವಗತನು ಅಂದ್ರೆ ಎಲ್ಲೆಡೆ ಇರುವುದು ಬುದ್ಧಿ ಶೂನ್ಯನಾಗಿ ಅಲ್ಲ, ದೊರೆಯಾಗಿರುವುದು, ಸರ್ವಜ್ಞನಾಗಿರುವುದು, ಸರ್ವಜ್ಞ ಇರುವುದು ಅಂದ ತಕ್ಷಣಿಗೆ ನಾವು ಕೇಳುವುದಿಲ್ಲ. ದಾರಿಯಲ್ಲಿ ಹೋದವನ ಹತ್ರ, ನಮ್ಮ ಮಿತ್ರನ ಹತ್ರ ಸಿಕ್ಕಿದಾಗ ಹೇಗಿದ್ದೀರಿ, ಈಗ ಎಲ್ಲಿದ್ದೀರಿ ಎಲ್ಲ ಎದುರಲ್ಲೇ ಇಲ್ವ ಅವನು. ಎಲ್ಲಿದ್ದೀರಿ ಅಂದ್ರೆ ನೀವು ಸ್ವತಂತ್ರವಾಗಿ ಚೆನ್ನಾಗಿ ಇದ್ದೀರಾ, ಆರೋಗ್ಯಪೂರ್ಣವಾಗಿ ಅಂತೆಲ್ಲ ಅರ್ಥ. ಹಾಗೆ ಭಗವಂತ ಇದ್ದಾನೆ ಎಲ್ಲೆಡೆ ಅಂದ್ರೆ ಎಲ್ಲೆಡೆ ಆರಾಮವಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಎಲ್ಲರಿಗೂ ಎಲ್ಲವನ್ನು ಕೊಡತಾ ದಾನಿಯಾಗಿ ಸರ್ವದಾನಿಯಾಗಿದ್ದಾನ. ಏನ್ ಹೇಳುವ, ಮತ್ತೆ ಅವನು ಪೂರ್ಣನಾಗಿದ್ದಾನೆ, ಪರಮಾನಂದ ಸಂಪೂರ್ಣನಾಗಿದ್ದಾನೆ. ಆದ್ರಿಂದ ಭಗವಂತನ ಈ ರೀತಿಯಾದ ನಿಲುವನ್ನು ಅರಿತವನು ವಿಪ್ರ. ಅಂತವರಿಗೆ ಹಾಕಿರತಕ್ಕ ಸಂತರ್ಪಣೆ, ಪೂರಾ ಸಮಾರಾಧನೆ, ಕಾಲು ತೊಳಿಲಿಕ್ಕೆ ಆಗ್ತದೆ, ಗಂಧ ಪೂಸ್ಲಿಕ್ಕೆ ಆಗ್ತದೆ, ಮಾಲೆ ಹಾಕ್ಲಿಕ್ಕೆ ಬರ್ತದೆ, ಅಭಿಷೇಕಕ್ಕೆ ಸೊತ್ತುಗಳನ್ನು ಕೊಡ್ಲಿಕ್ಕೆ ಆಗ್ತದೆ, ಅಭಿಷೇಕಕ್ಕೆ ಎಣ್ಣೆ ಕಾಯಿಸಿ, ಅಭ್ಯಂಗಕ್ಕೆ, ಉಷ್ಣೋದಕ ಸ್ನಾನ ಎಲ್ಲ ಅತಿಥಿಗಳಿಗೆ ಮಾಡಿಸ್ಲಿಕ್ಕೆ ಉಂಟು. ಶ್ರಾದ್ದ ಕರ್ಮದಲ್ಲಿ ಮಾಡಿಸ್ತಿದ್ದಲ್ವ ಹಾಗೆ. ಊಟ ಹಾಕ್ಲಿಕ್ಕೆ ಆಗ್ತದೆ, ರೆಸ್ಟ್ ತಗೊಳ್ಳಿಕ್ಕೆ ಆಗ್ತದೆ, ಗಾಳಿ ಹಾಕ್ಲಿಕ್ಕೆ ಬರ್ತದೆ. ವ್ಯಜನಂ ಸಮರ್ಪಯಾಮಿ. ಈ ಪ್ರತಿಮೆ ಹತ್ತಿರ ಹೋಗಿ ಗಮ್ಮತ್ ಮಾಡ್ತಾರೆ. ಈಗ ಪ್ರತಿಮೆ ಹತ್ತಿರ ಹೋಗಿ ಛತ್ರಂ ಸಮರ್ಪಯಾಮಿ, ಪ್ರತಿಮೆಗೆ ಛತ್ರ ಯಾಕೆ, ಚಾಮರನ್ ಸಮರ್ಪಯಾಮಿ, ಪ್ರತಿಮೆಗೆ ಚಾಮರ ಏನು? ಭಗವಂತನ ಪ್ರತೀಕಕ್ಕೆ ಸರಿಯದು, ಆಯಾ ಪರಿಹಾರಕ್ಕೆಲ್ಲ. ಹಾಗಾಗಿ ಎಲ್ಲ ಸಮಾರಾಧನೆಗಳನ್ನು ಒಳಗೊಳ್ಳುವಂತೆ ಆಗತಕ್ಕಂತಹ ನನಗೆ ಪೂಜೆ ವಿಪ್ರ ಮಾಧ್ಯಮದಲ್ಲಿ ಅಂತ ಕೃಷ್ಣ ಹೇಳ್ತಾನೆ. ನನಗೆ ಅದರಿಂದ ಏನೆಲ್ಲ ಆಗಿದೆ ಹೇಳ್ತಾನೆ, ಸುಮ್ಮನೆ ಗಮ್ಮತ್ತಿಗೆ. ವಿಪ್ರ ಪ್ರಸಾದಾತ್ ಧರಣಿ ಧರೋಹಂ, ವಿಪ್ರ ಪ್ರಸಾದಾತ್ ಅಸುರಾಂಜಯಾಮಿ, ವಿಪ್ರ ಪ್ರಸಾದ ಸದಕ್ಷಿಣೋಹಂ, ವಿಪ್ರ ಪ್ರಸಾದಾತ್ ಅಜಿತೋಹಮಸ್ಮಿ. ನೋಡಿ 4 ಪಾದಗಳ ಗೆರೆಗಳು ಹೇಗೆ ಉಂಟು ನೋಡಿ. ಮಹಾಭಾರತದಲ್ಲೆಲ್ಲ ಈ ನಮನೆ ಪ್ರಾಸದ ಕಥೆಗಳೆಲ್ಲ ಬರ್ತದೆ. ವಿಪ್ರ ಪ್ರಸಾದಾತ್ ಧರಣಿ ಧರೋಹಂ, ನಾನು ಈ ಜಗತ್ತನ್ನು ಹೊತ್ತದ್ದು ಹೇಗೆ ಕೇಳಿದರೆ ಅದು ಬ್ರಾಹ್ಮಣರ ಅನುಗ್ರಹ. ಬ್ರಾಹ್ಮಣರು ಹೇಳಲಿಲ್ಲ, ವಿಪ್ರರ ಅನುಗ್ರಹ ಅಂತಾನೆ. ವೇದವನ್ನು ತಿಳಿಸುವವರ, ತಿಳಿದವರ, ವೇದದಲ್ಲಿ ನನ್ನನ್ನು ಎತ್ತರದಲ್ಲಿ ನೋಡಿದವರ, ಗುರುತಿಸಿದವರ, ನನ್ನನ್ನು ಹೊತ್ತು ನಿಂತವರ ಪಾಡಿನಿಂದಾಗಿ ನಾನಿವತ್ತು ಜಗತ್ತನ್ನು ಹೊತ್ತು ನಿಂತಿದ್ದೇನೆ ಅಂತ ವಿಪ್ರ ಪ್ರಸಾದ್. ನನಗೆ ಅವರು ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ. ಅವರ ಅನುಗ್ರಹದಿಂದ ಈ ಜಗತ್ತು ನಡೀತಾ ಉಂಟು ನನ್ನಿಂದ. ಅವರ ವಿಶೇಷವಾದ ಅನುಗ್ರಹದಲ್ಲಿಯೇ ನಾನಿವತ್ತು ಅಸುರರನ್ನು ಸಂಹಾರ ಮಾಡ್ತಾ ಇದ್ದೇನೆ. ಆಗದವರನ್ನು ಸಾಯಿಸುವ ಕಾರಣ ಶಕ್ತಿಯಲ್ಲಿ, ಅಂತವರ ಜಪಸಿದ್ಧಿಯಲ್ಲಿ. ಅವರ ಅನುಗ್ರಹ ವಿಶೇಷದಿಂದ ನಾನಿವತ್ತು ನನ್ನ ಮಡದಿಯ ಜೊತೆಯಲ್ಲಿದ್ದೇನೆ, ಯಜ್ಞಯಾಗಗಳಲ್ಲಿ ಸಮಾರಾಧ್ಯನಿದ್ದೇನೆ. ನಾನು ದಕ್ಷಿಣಾಭಿಸ್ತಾಕಂ ಹೇಳಿದಾಗೆ ದಕ್ಷಿಣ ಜೊತೆಯಲ್ಲಿ ಅತ್ಯಾಶ್ಚರ್ಯನಾಗಲಿಕ್ಕೆ ಕಾರಣ ಅವರದ್ದ ಅನುಗ್ರಹ. ಮತ್ತೆ ಅವರಿಂದಾಗಿ ನಾನು ಎಲ್ಲ ಕಡೆ ನಿರ್ಭಯವಾಗಿ ಎಲ್ಲರನ್ನು ಸೋಲಿಸಿ ಎಲ್ಲರಿಗಿಂತ ಮಿಗಿಲಾಗಿ ಜಯಶೀಲನಾಗಿ ಇದ್ದೇನೆ ಅಂತ. ಈ ನೆಲ ಹೊತ್ತವ ಸಂಕರ್ಷಣ, ಅವನೊಳಗೂ ಕೃಷ್ಣ ಇದ್ದಾನೆ, ಸಂಕರ್ಷಣ ರೂಪದಲ್ಲಿ ಇದ್ದಾನೆ. ಜೊತೆಯಲ್ಲಿ ಜಗತ್ತನ್ನು ಆಳುವುದು, ದುಷ್ಟರನ್ನೆಲ್ಲ ಸಂಹರಿಸುವುದು, ಅದು ಅನಿರುದ್ಧನ ಕೆಲಸ, ಕತ್ತಿ ಹಿಡಿದವನ ಕೆಲಸ. ಕಪ್ಪು ರೂಪದ ಭಗವಂತನ ಅನುಸಂಧಾನ. ಅದರೊಟ್ಟಿಗೆ ವಿಶೇಷವಾಗಿರತಕ್ಕಂತಹ
ಮಡದಿಯ ಸಂಪತ್ತಿನ ಜೊತೆಯಲ್ಲಿ ಇರುವಂತಹ ಸದಕ್ಷಿಣ, ಅದು ಪ್ರದ್ಯುಮ್ನ ದೊಡ್ಡ ಸಂಪತ್ತು. ಹೀಗೆ ಶೈನ ಆಗ್ತಾ ಎಲ್ಲೆಡೆ ಜಯಶೀಲನಾಗಿರುವುದು ಅದು ವಾಸುದೇವ. ಹೀಗೆ ವಾಸುದೇವ, ಸಂಘರ್ಷ, ಪ್ರದ್ಯುಮ್ನ, ಅನಿರುದ್ಧ 4 ವ್ಯೂಹ ರೂಪಗಳು ನನ್ನದು, ನಾನೇ ನನ್ನಲ್ಲಿ ಅಂತ ಹೇಳಿಕೊಳ್ಳುವ ಹಾಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ ನಾರಾಯಣನಾಗಿ. ಬಹಳ ಚೆನ್ನಾಗಿದೆ, ತುಂಬಾ ಸುಂದರವಾದಂತಹ ಮಾತು ಅವನದ್ದು, ಕೃಷ್ಣನದ್ದು. ಮತ್ತೆ ಹೇಳ್ತಾನೆ, ನಾನೆಲ್ಲ ಯದಹಂ ದ್ವಿಜರೂಪೇಣ ವಸಾಮಿ ಧರಣಿ ತಲೆ. ನಾನು ಲೋಕದಲ್ಲಿ ಹೇಗಿದ್ದೇನೆ, ಲೋಕದಲ್ಲಿ ನಾನು ಹೇಗೆ ಸಿಗ್ತೇನೆ, ವಿಪ್ರರೂಪದಲ್ಲಿ ಸಿಗ್ತೇನೆ ನಾನು, ದ್ವಿಜರೂಪೇಣ. ಸೆಕೆಂಡ್ ಬರ್ತ್ ಆಗಿದೆ. ವೇದವನ್ನು ಅನುಸಂಧಾನ ಮಾಡುವ ಮೂಲಕ, ಗಾಯತ್ರಿಯ ಉಪದೇಶ ಪಡೆಯುವ ಮೂಲಕ ಅವರು ಮತ್ತೆ ಜನ್ಮವನ್ನು ಪಡೆದಿದ್ದಾರೆ. ಅವರ ರೂಪದಲ್ಲಿ ನಾನೇ ಇದ್ದೇನೆ. ಮಮ ರೂಪಾಹಿತೆ ದ್ವಿಜಾ, ನನ್ನ ರೂಪ ಅಲ್ಲ ಅವರು. ಅದನ್ನು ಎಂಥದೇ ಇರಲಿ, ಹೇಗೆ ಇರಲಿ, ಅವರು ಅಂಗವಿಕಲರಾದರೂ ದೇವರು ಬೈಯುತ್ತಾರೆ, ಅವರನ್ನು ಬಿಡಬಾರದು ಅಂತ ಹೇಳಿ. ನೋಡಿ ಕೃಷ್ಣ ಹೇಳುತ್ತಾ, ಅವರೇನೋ ಕೈಕಾಲುಗಳು ಸರಿ ಇಲ್ಲ ಅಂತಾದರೂ ಅವರು ಭಗವದೆಚ್ಚರವನ್ನು ಪಡೆದಿದ್ದಾರೆ, ನನ್ನ ಭಕ್ತರಿದ್ದಾರೆ, ಎರಡೊತ್ತು ದೇವರ ಉಪಾಸನೆ ಮಾಡುವ ಮೂಲಕ ಸಂಧ್ಯಾವಂದನೆ ನಡೆಸ್ತಾರೆ. ಇಂಥವರನ್ನು ಯಾವತ್ತೂ ಸಹ ಅವರೆಲ್ಲ ನನ್ನ ರೂಪರೇ ಇದ್ದಾರೆ ಅಂತವರು, ನನ್ನ ಪ್ರತೀಕಗಳೇ ಇದ್ದಾರೆ, ನನ್ನ ನೋಡ್ಲಿಕ್ಕೆ ಬರ್ತಾರೆ. ಅದನ್ನು ಅವಮನ್ಯಂತಿಯೇ ವಿಪ್ರಾನ್. ಯಾರಾದರೂ ಹೀಗಾಗಿ ವೇದವನ್ನು ಅರಿತವರನ್ನು ಅವಮಾನ ಮಾಡ್ತಾರೆ ಅಂತಾದ್ರೆ ಒಂದು ಅಂಶ. ಮತ್ತೆ ಹೇಳ್ತಾನೆ, ಸ್ವಧರ್ಮಾತ್ ಪಾತಯಂತಿಚ, ಅವರ ಧರ್ಮದಿಂದ ಇಲ್ಲಿ ಅವರನ್ನು ಬಲಾತ್ಕಾರವಾಗಿ ಬೀಳಿಸುವುದಾದ್ರೆ, ಮಾಡಲಿಕ್ಕೆ ಬಿಡದಿದ್ರೆ, ಅವರ ಧರ್ಮವನ್ನು ಮಾಡಲಿಕ್ಕೆ ಬಿಡದಂತಹ ಅನ್ಯಾಯ ಮಾಡುವುದಾಗಿದ್ರೆ. ಮತ್ತು ಹೇಳ್ತಾನವನು, ಪ್ರೇಷ್ಯಮಾಣೇಚ್ಛ ಸತತಂ, ಯಾವುದೋ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಬಿಟ್ರೆ, ದುಡಿಸಿಕೊಂಡ್ರೆ ಅದು ತಪ್ಪೆ. ಅದರೊಟ್ಟಿಗೆ ಶುಶ್ರೂಷಾಂಗಾರೆ ಅಂತಿಜ, ತಮ್ಮ ಸೇವೆ ಮಾಡಿಕೊಡ್ರಿ. ಬೇರೆ ಕೆಲಸಕ್ಕೆ ಕಳಿಸೋದು ಅಷ್ಟೆಲ್ಲ, ಸಾಮಾನ್ ತರ್ರಿ, ಮಕ್ಕಳನ್ನ ಬಿಟ್ಟು ಬರ್ರಿ, ಅಡುಗೆ ಮಾಡ್ರಿ, ಅದಲ್ಲ, ತನ್ನ ಕೆಲಸವೇ ಮಾಡಿಸಿಕೊಂಡ್ರು. ಇದೆಲ್ಲ ತಪ್ಪು ಅಂತಾನೆ. ಅದನ್ನು ತಿಳಿದವರನ್ನು ದುಡಿಸಿಕೊಳ್ಳಬಾರದು, ಬೇರೆ ಕೆಲಸಕ್ಕೆ ಅವರನ್ನು ವಿನಿಯೋಗಿಸಬಾರದು, ತೊಡಗಿಸಬಾರದು, ಅವರಿಗೆ ಅವಮಾನ ಮಾಡಬಾರದು, ಅವರನ್ನು ಅವರ ಧರ್ಮ ಮಾಡಲಿಕ್ಕೆ ಬಿಡಬೇಕು, ಅದನ್ನು ನಿಲ್ಲಿಸಬಾರದು. ಅದು ಮತ್ತೆ ಮಾಡುವುದು ಬೇಕಾಗಿಲ್ಲ, ಅದು ಬೇಡ, ಹಾಗೆ ಮಾಡಬಾರದು. ಅವರು ಮಾಡಿಕೊಳ್ಳುವ ಧರ್ಮವನ್ನು ಮಾಡಲಿಕ್ಕೆ ಬಿಡಬೇಕು. ಅದರೊಟ್ಟಿಗೆ ಇನ್ನು ಹೇಳ್ತಾನೆ, ಆಕ್ರೋಶ ಪರಿವಾದಾಭ್ಯಾಂ, ಬಹಳ ಜೋರಿದೆ. ವಿಶೇಷವಾಗಿ ಏ ರಮಂತೆ ದ್ವಿಜಾತಿಷು, ಅವರನ್ನು ಇಟ್ಟುಕೊಂಡು ಆಡುವುದು, ಇವರಿಗೆ ಬೈಯುವುದು, ಜಗ್ಗಾಡುವುದು, ಎಳೆದಾಡಿಕೊಳ್ಳುವುದು, ಅವರ ಮೇಲೆ ಆಕ್ರೋಶ, ಕೋಪ, ಆಟೋಪಗಳು ಎಲ್ಲ, ಇದರಿಂದ ಖುಷಿ ಪಡುವುದು. ಹೀಗೆಲ್ಲ ಮಾಡಿದರೆ ಮಾತಿನಿಂದ ಅವರನ್ನು ಅವಹೇಳನೆಗೊಳಿಸುವ ಮೂಲಕ, ಅವರ ಮೇಲೆ ಆಕ್ಷೇಪಗಳನ್ನು, ಆಕ್ರೋಶಗಳನ್ನು, ಕೋಪತಾಪಗಳನ್ನು, ಅವರ ಬಗ್ಗೆ ಚಾಡಿ ಮಾತುಗಳನ್ನು ಇಲ್ಲ ಸಲ್ಲದ ವಿಷಯಗಳನ್ನು ಹೇಳತಾ ಇದ್ದರೂ ಅದನ್ನು ಹೆಚ್ಚಾಗಿ ಮಾಡಿ ತಿಳಿಸ್ತಾ ಬಂದವರಿಗೆ ಯಮ ಏನ್ ಮಾಡ್ತಾನೆ ಗೊತ್ತುಂಟ? ಮತ್ತೆ ಯಮಃ ಜಿಹ್ವಾಂ ಸಮುದ್ಧರೇತ್, ಅವನು ನಾಲಿಗೆಯನ್ನು ತೆಗೆದು ಬಿಡ್ತಾನಂತೆ. ಮತ್ತೆ ಇಂತಹ ನರಕಾದ್ಯ ಅನರ್ಥಗಳಾಗ್ತಾವೆ ಅಂತ. ಆದ್ರಿಂದ ಯಾರ ಬಗ್ಗೆಯೂ ಅವಮಾನ ಮಾಡಲಿಕ್ಕೆ ಹೋಗಬೇಡಿ, ದೇವರ ಎಚ್ಚರವುಳ್ಳವರನ್ನು, ಅವರನ್ನು ತಮಾಷೆ ಮಾಡಬೇಡಿ, ಅವರನ್ನು ಬೈಲಿಕ್ಕೆ ನೋಡಬೇಡಿ, ಅವರ ಸಂಗತಿಯನ್ನು ಎಳೆದಾಡಿಕೊಳ್ಳಬೇಡಿ. ಇದರಿಂದಾಗಿ ಬಹಳ ದೊಡ್ಡದಾದ ಅನರ್ಥಗಳಾಗ್ತವೆ. ಅವರ ಧರ್ಮವನ್ನು ಮಾಡಲಿಕ್ಕೆ ಬಿಡಿ. ನಿಮಗೆ ಮತ್ತೆ ಧರ್ಮ ಇಲ್ಲದ, ದಾರಿ ಇಲ್ಲದ ಬದುಕು ಆಗಿ ಹೋಗ್ತದೆ ಕೊನೆಗೆ ಅಂತಾನೆ. ಅವರನ್ನು ದುಡಿಸಿಕೊಂಡರೆ ಮತ್ತೆ ಬದುಕು ಇರುವುದಿಲ್ಲ ಆಗತ್ತೆ. ಏಜ್ ವಿಪ್ರಾ ನಿರೀಕ್ಷಂತೆ, ಹೀಗೆ ಕಣ್ಣು ಬೋಳೆ ಮಾಡಿ ಯಾರನ್ನು ನೋಡಿದ್ರೆ ಎಂತಹ ಕಣ್ಣು ಕೇಳ್ತಾನೆ ಅವನು. ಕೃಷ್ಣ ಹೇಳುವಾಗ ಹೇಳ್ತಾನೆ, ಪಾಪೇನ ಚಕ್ಷುಷ ಅಂತ. ಕೆಟ್ಟ ದೃಷ್ಟಿಯಲ್ಲಿ ಅವರನ್ನು ಕೆಕ್ಕರಿಸಿ ನೋಡಿಕೊಂಡವರನ್ನು ಒಂದೊಮ್ಮೆ ನಿಂದೆ ಮಾಡುವಂತೆ, ಅಸಹ್ಯ ಪಡುವಂತೆ ಮಾಡಿದ್ರೆ ಯಮ ಏನ್ ಮಾಡ್ತಾನೆ? ಉದ್ದರಂತೆ ಖಗಾಹ ಚಕ್ಷು, ಅವನಿಗೆ ನರಕದಲ್ಲಿ ಕಣ್ಣನ್ನು ಕುಗ್ತಾವೆ ಹಕ್ಕಿಗಳು ಬಂದು. ಸ್ವಲ್ಪ ಜಾಗ್ರತೆ ಅಂತಾನೆ. ಇನ್ನು ಮುಂದಕ್ಕೋಗಿ ವಿಪ್ರರಿಗೆ ಅನ್ಯಾಯ ಮಾಡಿದ್ರೆ ದೈಹಿಕವಾಗಿ ಶಿಕ್ಷೆ, ತೊಂದರೆ. ಪ್ರಹಾರಂ ದ್ವಿಜೇಂದ್ರಾಯ ದದ್ಯಾತ್ ಕುರ್ಯಾಚ್ಚ ಶೋಣಿತಂ, ಯಾರಾದರೂ ಒಳ್ಳೆ ಒಬ್ಬ ವ್ಯಕ್ತಿಗೆ, ಜ್ಞಾನಿಯ ಅತ್ಯಂತ ಹೆಚ್ಚು ಜ್ಞಾನಿಯಾದವನಿಗೆ ಯಾರಾದರೂ ಹೊಡೆದರೆ, ದಂಡ ಪ್ರಹಾರ, ಕೈಯಿಂದ ಆಗಲಿ ಕೋಲಿನಲ್ಲಿ ಆಗಲಿ ಆಯುಧಗಳಿಂದ ಆಗಲಿ ಯಾರಾದರೂ ಹೊಡೆದರೆ ಒಂದು ತಪ್ಪು. ಅದೆಂಥದ್ದು? ಕುರಿಯಾಚ್ಚು ಶೋಣಿತಂ, ನೆತ್ತರು ಭರಿಸಿದರ ಮೈಯಲ್ಲಿ ಸ್ವಲ್ಪ ಜಾಸ್ತಿ ತಪ್ಪು ಒಂದರ್ಥ. ಅಸ್ಥಿಭಂಗಂಜಯ ಕುರಿಯಾತ್,
ಎಲ್ಲಿ ಅದ್ರ ಕೈಕಾಲು ಮುರಿದ್ರೆ, ಎಲುಬು ತುಂಡಾಗುವಷ್ಟು ಹೊಡೆದ್ರೆ, ಇನ್ನು ಮುಂದಕ್ಕೆ ಹೋಗಿ ಜಾಸ್ತಿ ಆದರೆ ಒಳಗೆ ಇಂಜೂರಿಯಸ್ ಆದರೆ ಅದು ಆ ನಂತರದ ಹಾನಿ ತರುತ್ತೆ. ಮತ್ತೆ ಮನೆಗೆ ಪ್ರಾಣೈರ್ವಾ ವಿಪ್ರಯೋಜೆ, ಸಂಹಾರವೇ ಮಾಡಿಬಿಟ್ರೆ. ನೋಡಿ, ಹಿಂಸೆಯನ್ನು 4 ಬಗೆ ಉಂಟು: ಹೊಡೆಯುವುದು, ನೆತ್ತರು ಭರಿಸುವುದು, ಮೂಳೆ ಮುರಿತ, ಕೊನೆಗೆ ಪ್ರಾಣವಿಯೋಗ. ಆಗಿಬಿಟ್ರೆ ಇಂಥನು ಮತ್ತೆ ಉದ್ಧಾರ ಆಗುವುದಿಲ್ಲ. ಸೋನು ಪೂರ್ವೇಣ ಯಾತೀಮಾನ್ ನರಕಾನ್ ಏಕವಿಂಶತಿಂ, ಅವನು ಖಂಡಿತವಾಗಿಯೂ ಕ್ರಮ ಪ್ರಕಾರ 21 ನರಕವನ್ನು ಪಡಿತಾನೆ. ಅನೇಕ ನರಕದ ಬಗ್ಗೆಯೂ ಕೃಷ್ಣ ಹೇಳಿರ್ತಾನೆ. ಆದರೆ ನೀವು ಹೆಚ್ಚಿನ ನರಕಗಳ ಪಟ್ಟಿಗಳನ್ನೆಲ್ಲ ಗರುಡ ಪುರಾಣದಲ್ಲೆಲ್ಲ ನೋಡ್ಲಿಕ್ಕೆ ಬರ್ತದೆ. ನಾನು ಅದನ್ನು ಅನುವಾದ ಮಾಡಿದ್ದೇನೆ. ಹಸಿಪತ್ರವನಾಗಲಿ ಅಥವಾ ಸಂತಪ್ತಕ, ಇವೆಲ್ಲ ಪ್ರಧಾನವಾದದ್ದು. 21 ನರಕಗಳನ್ನು ಅವನು ಅನುಭವಿಸ್ತಾನೆ. ಹಾಗಾಗಿ ನನಗೆ ತಿಳಿದವರು ಭಾರಿ ಇಷ್ಟ. ಅವರ ಆರಾಧನೆ ಮಾಡಿದರೆ ನನಗೂ ಆರಾಧನೆ ಮಾಡಿದಾಗೆ, ಅವರನ್ನು ಬೈದ್ರೆ, ನಿಂದಿಸಿದ್ರೆ, ಹೊಡೆದಾಡಿಸಿದ್ರೆ ಅದು ನನಗೂ ಹಾಗೆ ಮಾಡಿದಾಗ ಆಗ್ತದೆ. ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣೇ ಪೂಜಿತೇ ನಿತ್ಯಂ ಪೂಜಿತೋ ಅಸ್ಮಿನ ಸಂಶಯ. ವೇದ ಬಲ್ಲವನನ್ನು ನೀನು ಎತ್ತರದಲ್ಲಿಟ್ಟು ಅವನನ್ನು ಸಂತೋಷಪಡಿಸಿದ್ರೆ ನನಗೆ ಖಂಡಿತವಾಗಿ ಖುಷಿ ಆಗ್ತದೆ. ಆಕೃಷ್ಟೇಚ ಹಮಾಕೃಷ್ಟ, ಅವರಿಗೆ ನೀನು ಉಪದ್ರ ಕೊಟ್ರೆ ನನಗೆ ಉಪದ್ರ ಕೊಟ್ಟರೆ ಆಗ್ತದೆ. ಭವಾಮಿ ಭರತರ್ಷಭ, ನನ್ನಲ್ಲಿ ಸಮೀಕರಣ ಇದೆ. ನನ್ನನ್ನು ತಿಳಿದವರನ್ನು ವೇದ ಮಂತ್ರ ಹೇಳುತ್ತೆ, ಎಸ್ತಾ ವಿಜಾನ ಸಪಿತುಷ್ಪಿತಾ ಸತು ಅಂತ. ದೇವರನ್ನು ತಿಳಿದವನು ದೇವರ ಅಪ್ಪ ಅಂತ. ದೇವರಿಗೆ ತಂದೆ ಇಲ್ಲಲ್ಲ, ತಿಳಿದವನೇ ತಂದೆ. ತಂದೆ ಏನ್ ಮಾಡ್ತಾನೆ? ಮಕ್ಕಳನ್ನು ಲೋಕಕ್ಕೆ ತೋರಿಸ್ತಾನೆ, ತಿಳಿಸಿಕೊಡ್ತಾನೆ, ತಯಾರು ಮಾಡಿಸಿ. ಹಾಗಾಗಿ ಇವನು ಭಗವಂತನನ್ನು ಲೋಕಕ್ಕೆ ತಿಳಿಸಿಕೊಟ್ಟಲ್ಲ, ಹಾಗಾಗಿ ಇವನು ಭಗವಂತನಿಗೆ ಅಪ್ಪ ಆದ. ಕೃಷ್ಣ ಹೇಳ್ತಾನೆ, ನನಗೆ ಅವರು ಖುಷಿ ಪಟ್ರೆ ಖುಷಿ, ಅವ್ರಿಗೆ ಉಪದ್ರ ಆದ್ರೆ ನನಗೆ ಉಪದ್ರ ಮಾಡಿದ ಅಂತ ಎನಿಸಿಕೊಳ್ಳುತ್ತೆ. ಹಾಗಾಗಿ ಯಾವ ಕಾಲದಲ್ಲಿ ತಸ್ಮಾನ್ ನಾ ಕುಶಲಂ ಬ್ರೂಯಾತ್, ಯಾವ ಕಾಲದಲ್ಲಿಯೂ ಅವರಿಗೆ ಕೆಟ್ಟದ್ದನ್ನು ಹೇಳಬೇಡ. ಯಾರು ದೇವರ ಎಚ್ಚರವನ್ನು ಪಡೆದು ಶಾಸ್ತ್ರದಲ್ಲಿ ರತನಾಗಿ ಆಚಾರನಿಷ್ಠನಾಗಿ ಪ್ರಾಮಾಣಿಕನಾಗಿರ್ತಾನೋ ಅಂತವರ ಸುದ್ದಿ ಮಾಡಬೇಡ, ಅವರಿಗೆ ತಪ್ಪಾಗಿ ಹೇಳಲಿಕ್ಕೆ ಹೋಗಬೇಡ. ತಸ್ಮಾತ್ ನಾ ಕುಶಲಂ ಅಕುಶಲಂ ಬ್ರೂಯಾತ್, ಹೇಸಿಗೆ ಮಾತುಗಳನ್ನು, ನಿಂದೆ ಮಾತುಗಳನ್ನು ಅವರಿಗೆ ಕೊಡಲೇಬಾರದು ಹೇಳಿಕೊಳ್ತ. ಈ ನರಕದ ಬಗ್ಗೆ ಮಾತುಗಳೆಲ್ಲ ಬಂತಲ್ಲ, ಬಹಳಷ್ಟು ನರಕಗಳನ್ನು ಅನುಭವಿಸ್ತಾನೆ. ಯಮದೂತರ ಪೀಡೆ, ತೊಂದರೆ ಎಲ್ಲ ಹೇಳಿದ್ದು ಕೇಳಿ ಧರ್ಮರಾಜ ಕೇಳುತ್ತಾನೆ, ಅಲ್ಲ ಇಲ್ಲಿಂದ ಯಮಲೋಕಕ್ಕೆ ಎಷ್ಟು ದೂರ ಉಂಟು? ಒಂದು ಪ್ಯಾಕೇಜ್ ಟೂರ್ ಇಡುವ ಅಂತ ಕಾಣ್ತದೆ. ಮಾನುಷಸ್ಯ ಚ ಲೋಕಸ್ಯ ಧರ್ಮಲೋಕಸ್ಯ ಚಾಂತರಂ ಕೀದೃಶಂ ಕಿನ್ ಎಷ್ಟು ದೂರ, ಏನು ಕತೆ, ಹೇಗೆ? ಮನುಷ್ಯ ಲೋಕಕ್ಕೂ ಯಮಲೋಕಕ್ಕೆ ಇರತಕ್ಕಂತಹ ಗ್ಯಾಪ್ ಏನು ಕೇಳ್ತಾನೆ. ಧರ್ಮರಾಜನ ಒಂದೇ ಪ್ರಶ್ನೆ ಆದ್ರೆ ಮುಗಿದೋಗ್ತಿತ್ತು ಉತ್ತರ ಕೃಷ್ಣನದ್ದು. ಷಡಧೀತಿ ಸಹಸ್ರಾಣಿ ಯೋಜನಾನಾಂ ಯುಧಿಷ್ಠಿರ ಮಾನುಷಸ್ಯ ಚ ಲೋಕಸ್ಯ ಯಮಲೋಕಸ್ಯ ಚಾಂತರಂ, ಇದು ಕೃಷ್ಣನ ಉತ್ತರ. ಅವನ ಪ್ರಶ್ನೆ ಶಬ್ದವನ್ನೇ ಆಗಿಟ್ಟುಕೊಂಡಿದ್ದಾನೆ. ಅದು ಜಾಸ್ತಿ ಇಲ್ಲ, 86,000 ಯೋಜನ ಅಷ್ಟೇ ಅಂತ. ಇಲ್ಲಿಂದ ಯಮಲೋಕಕ್ಕೆ 86,000 ಯೋಜನ. ಒಂದು ಯೋಜನ 10 ಮೈಲ್ ಅಂತ ಇಟ್ಕೊಳ್ಳಿ ರಫ್ಲಿ. ಷಡಶೀತಿ ಸಹಸ್ರಾಣಿ, 86,000 ಯೋಜನ ಅಂದ್ರೆ 8.5 ಲಕ್ಷ ಆಯ್ತು ಮೈಲ್ ಇಲ್ಲಿಂದ ಯಮಲೋಕಕ್ಕೆ. ಮತ್ತೆ ಇವ ಧರ್ಮರಾಜ ಕೇಳ್ತಾನೆ, ತರಂತಿ ಮಾನವ ದೇವ ಕೇನೋಪಾಯೇನ ಮಾಧವ, ಅಲ್ಲಿ ಎಂತ ಮಾಡಿದ್ರೆ ದಾಟ್ತಾರೆ ಯಮಲೋಕವನ್ನು? ಅಲ್ಲಿಂದ ಪಾರಾಗುವ ಕತೆ ಹೇಗೆ ಉಂಟು? ಏನು ಕರ್ಮದಿಂದ ಆಗ್ತದೆ? ಹೇಗೆ ಆಗ್ತದೆ? ಮನುಷ್ಯರ ತರಣೋಪಾಯ ಏನಿದೆ ನೀನು ಹೇಳಬೇಕು ಶಾಸ್ತ್ರೀಯವಾಗಿ. ಮಾಧವ ಅಂತಾನೆ, ಮಾತಿನ ಅರಸ ನೀನು, ನನಗೆ ತಿಳಿಸಿಕೊಡಬೇಕು. ಅದು ಹಾಗೀಗೆ ಅಂತ ಬಿಡಿಸುವುದಲ್ಲ, ಚಂದ ಮಾಡಿ ನನಗೆ ವ್ಯಕ್ತ ಆಗುವ ಹಾಗೆ ಹೇಳಬೇಕು. ಮತ್ತೆ ಯಮದೂತರೆಲ್ಲ ಒಯ್ಯುವುದು, ಹೊಡೆಯುವುದು, ಬಡಿಯುವುದು ಅದನ್ನು ಹೇಳಿ. ಯಮದೂತೈ ದುರಾದರ್ಶೈ ನೀಯತೇವಾ ಕಥಂ ಪುನಃ, ಹೇಗೆ ಹೇಳ್ಕೊಂಡು ಹೋಗ್ತಾರೆ? ಯಮದೂತರ ಕಥೆ ಏನು? ಕಥಂ ಧರ್ಮಪರಾಯಾಂತಿ, ಒಳ್ಳೆ ಕೆಲಸ ಮಾಡಿದವರು ಹೇಗೆ ಹೋಗ್ತಾರೆ? ಕಥಂ ವಾ ಪಾಪಕರ್ಮಾಣ, ಕೆಟ್ಟವರು ಹೇಗೆ ಹೋಗ್ತಾರೆ? ವ್ಯತ್ಯಾಸ ಇರಬೇಕಲ್ಲ ಯಮಲೋಕಕ್ಕೆ ಹೋಗೋ ಕೆಲವ, ಅದನ್ನು ಹೇಳಬೇಕು ನನಗೆ ಹೇಳಿ ಧರ್ಮರಾಜ. ಬಹಳ ಚೆನ್ನಾಯ್ತು. ಮತ್ತೆ ಇವನು ಹೋಗುವಾಗೆಲ್ಲ ದೇಹ ಎಲ್ಲ ಬಿಟ್ಟು ಹೋಗ್ತಾನೆ, ಕಾಣುವ ಶರೀರ ಎಲ್ಲ ಇರುವುದಿಲ್ಲ, ಪಂಚಭೂತಗಳಂತೆ ಅಲ್ಲ ಅವನು, ಅಲ್ಲಿ ಅದು ಇಲ್ಲ ಆಗ್ತದೆ. ಅದರಿಂದ ಕಿಂ ರೂಪಂ
ಕಿಂ ಪ್ರಮಾಣಂ ವಾ ವರ್ಣ ಕೋ ವಾಸ್ಯ ಕೇಶವ, ಅವನಿಗೆ ಬಣ್ಣ ಎಂಥದ್ದು, ರೂಪ ಎಂಥದ್ದು, ಆಕಾರ ಎಂಥದ್ದು, ಎಷ್ಟು ದೊಡ್ಡದಿರ್ತಾನೆ, ಅವನ ಲೆಕ್ಕಾಚಾರ ಏನು, ಹೋಗುವನದ್ದು ಸಾಯುವನದ್ದು ಅದು ಹೇಳಬೇಕಲ್ಲ ನನಗೆ. ಕೇಳ್ತಾ ಜೀವಸ್ಯ ಗಚ್ಚತೋ ನಿತ್ಯ ಯಮಲೋಕಂ ರವಿಹಿಮೆ, ನಿತ್ಯ ಹೋಗ್ತಾ ಉಂಟು. ಆತನೇ ಕೇಳಿದ್ದ ಹಿಂದೆ ಧರ್ಮರಾಜನಲ್ಲಿ ಯಕ್ಷ, ಎಂಥದ್ದು ಆಶ್ಚರ್ಯ ಎಂಥದ ಸಂಗತಿ ಲೋಕದಲ್ಲಿ ಅಂತ. ಅದಕ್ಕೆ ಧರ್ಮರಾಜ ಉತ್ತರ ಕೊಟ್ಟ, ಎಂತ ಆಶ್ಚರ್ಯ ಲೋಕದಲ್ಲಿ ಕೇಳಿದ್ರೆ, ಪ್ರತಿನಿತ್ಯ ಮನುಷ್ಯರು ಸಾಯ್ತಾ ಇದ್ದಾರೆ, ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ, ಅದನ್ನು ಜನ ನೋಡ್ತಾ ಉಂಟು. ಆದ್ರೂ ತಾವು ಸತ್ತದ್ದಲ್ಲ, ತಾವು ಶಾಶ್ವತ ಅಲ್ವಾ, ತಾವು ನಿತ್ಯ ಅಲ್ವಾ ಅಂತೇಳಿ ಆರಾಮ ಇರ್ತಾರಲ್ಲ, ಇದ್ರಾಚೆಗೆ ಆಶ್ಚರ್ಯ ಅಂತ ಉಂಟು ಕೇಳ್ತಾರೆ. ಶೇಷಾಹ ಸ್ಥಾವರಮಿಚ್ಚಂತಿ ಕಿಮಾಶ್ಚರ್ಯ ಮತೋ, ಹೌದಾ? ಯಕ್ಷ ಹತ್ರ ಹೇಳ್ತಾನೆ, ದಿನನಿತ್ಯ ಯಮಲೋಕಕ್ಕೆ ಹೋಗುವವರನ್ನು ಕೇಳ್ತಾನೆ, ನೋಡ್ತಾನೆ, ಅವನ ಮನೆ ಬಾಗಿಲಲ್ಲೇ ತಗೊಂಡು ಹೋಗ್ತಾರೆ, ಎಲ್ಲ ಅವನ ಬಂಧುಗಳನ್ನೇ ತಿಳಿಸ್ತಾರೆ ಇಂಥವ್ರು ಹೋದ್ರು ಅಂತ. ಆದ್ರೆ ನಾನಲ್ಲ ಅಂತ ಹೇಳ್ತಾನಲ್ಲ, ಇದಕ್ಕೆ ಎಂತ ಹೇಳುವ ಅಂತ. ಹಾಗೆ ಇಲ್ಲಿ ಬಹಳ ಚೆನ್ನಾಗಿ ನಿತ್ಯ ಯಮಲೋಕಕ್ಕೆ ಹೋಗ್ತಾ ಇರ್ತಾರೆ, ಅವರ ಕಥೆ ಹೇಗಿರುತ್ತದೆ ಅಂತ ಕೃಷ್ಣನಲ್ಲಿ ಮತ್ತೆ ವಿಚಾರಿಸಿದ. ಕೃಷ್ಣ ಅದಕ್ಕೆ ಯಮಲೋಕದ ದೂರವನ್ನು ಹೇಳಿದ. ಹೋಗುವಾಗ ಎಂಥದಲ್ಲಿಲ್ಲ ಹೇಳ್ತಾನೆ, ಬಹಳ ಖುಷಿ ಇದೆ. ನ ಕಿಂಚಿತ್ ಆಶ್ರಯಸ್ಥಾನಂ, ದಾರಿಯಲ್ಲಿ ಪತಿ ತಸ್ಮಿನ್ ಯುಧಿಷ್ಠಿರ ಹೋಗುವಾಗ ಮರದ ನೆರಳಿಲ್ಲ, ಕೂತ್ಕೊಳ್ಳಿಕ್ಕೆ ಕಟ್ಟೆ ಇಲ್ಲ, ನೀರು ಕುಡಿಯುವ ಅಂದ್ರೆ ಬಾವಿ ಇಲ್ಲ, ಇಳಿತೇನೆ ಅಂದ್ರೆ ಇಳಿ ಬಾವಿ ಇಲ್ಲ, ಸರೋವರವು ಸಿಗುವುದಿಲ್ಲ, ಹರಿಯುವ ನದಿ ಇಲ್ಲ, ಬೆಟ್ಟ ಗುಡ್ಡಗಳಿಲ್ಲ, ತೋಪುಗಳಿಲ್ಲ, ಉದ್ಯಾನಗಳಿಲ್ಲ, ಮಂಟಪ ಇಲ್ಲ, ಸಭೆ ಇಲ್ಲ, ಚಿಟ್ಟೆ ಇಲ್ಲ, ಮನೆ ಇಲ್ಲ, ಆಶ್ರಮ ಇಲ್ಲ, ಗ್ರಾಮ ಇಲ್ಲ, ಏನಿಲ್ಲ ಅಂತ. ಆ ದಾರಿಯಲ್ಲಿ ಹೋಗ್ಲಿಕ್ಕುಂಟು. ಹೇಗೆ ಹೋಗ್ತಾನೆ ಕೃಷ್ಣ? ಅವನು ಧರ್ಮರಾಜ ಕೇಳಿದ್ದ, ಪ್ರಮಾಣ ಏನು, ವ್ಯವಸ್ಥೆ ಏನು, ಹೇಗೆ ಅಂತ. ಶರೀರಾತ್ ಚಾಲ್ಯತೆ ಜೀವ ಅವಶಃ ಮಾತರಿಶ್ವನ. ಒಂದು ಪೀರಿಯಡ್ ಅಲ್ಲಿ, ಅಂದ್ರೆ ಸಾಯುವ ಪೀರಿಯಡ್, ಮರಣಕಾಲದಲ್ಲಿ ಏನೋ ಕಾರಣದಿಂದ ಏನೇ ಇರಲಿ ಶರೀರದಿಂದ ಜೀವ ಹೊರಡುತ್ತದೆ. ಹೇಗೆ? ಗಾಳಿಯಿಂದ ಎಳೆಯಲ್ಪಡುತ್ತದೆ. ಮಾತರಿಶ್ವನ ಪ್ರಾಣ. ಶಾಸ್ತ್ರದಲ್ಲಿ ನಿರಂತರವಾಗಿ ಚಿಂತನೆಯಲ್ಲಿ ನಿಲ್ಲುವವನು ಮಾತರಿಶ್ವಾಮಥಾಯತಿ ಅಂತ. ಮಾತರಿ ನಿರ್ಮಾತರಿ ಶ್ವಯತೆ ಗಚ್ಚತಿ ಅಂತ. ಭಗವಂತನಲ್ಲಿ, ತನ್ನಪ್ಪನಲ್ಲಿ ಯಾವತ್ತು ತಲೆಯಲ್ಲಿ ಹೊತ್ತು ನಿಂತು ಚಲಿಸುವವನಾಗಿರುವವನು ಮಾತರಿಶ್ವ. ವೇದದ ಮಾತುಗಳಲ್ಲಿ, ಭಗವತ್ ಚಿಂತನೆಯಲ್ಲಿ, ವಿಶೇಷವಾದ ಮಾಧ್ಯಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವ. ಆ ಪ್ರಾಣ ಒಳಗಿದ್ದಾನೆ, ದೇವರು ಒಳಗಿದ್ದಾರೆ. ಆ ಪ್ರಾಣ ಜೀವನನ್ನು ಎಳ್ಕೊಂಡು ಹೋಗ್ತಾನೆ. ಇದಕ್ಕೇನಾಗೋದಿಲ್ಲ. ದೇಹದಲ್ಲಿ ಕೂದ ಜೀವನಿಗೆ ಅವನು ಅವಶಃ, ಅವನಿಗೇನು ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಅವನು ಅಸಹಾಯನಿದ್ದಾನೆ. ಹೋಗದಂತೆ ಮಾಡಿಕೊಳ್ಳಲಿಕ್ಕೆ ದೇಹದಲ್ಲಿ ಅವನಿಗೆ ಆಗುವುದೇ ಇಲ್ಲ. ನಿರ್ಗತೋ ವಾಯುಭೂತಸ್ತು. ಹೇಗೆ ಹೋಗ್ತಾನೆ? ಹೋಗುವಾಗ ಗಾಳಿಯಾಗಿ ಹೋಗಿಬಿಡ್ತಾನೆ. ನೋಡಿ ಗಮ್ಮತ್ತು, ಹೀಗೆ ತಿಳ್ಕೊಳ್ಳಿ. ಎಳ್ಕೊಂಡು ಹೋಗುವ ಗಾಳಿ ದೇವ, ಅವನು ಕಾಣುವುದಿಲ್ಲ, ಕಾಣುತ್ತಾನೆ, ಗಾಳಿಯಾಗಿರ್ತಾನೆ. ಅವನು ಈಗಲೂ ಇದ್ದಾನೆ, ಮೂಗಿನಲ್ಲಿ ಒಳಗೆ ಹೋಗ್ತಾ ಇದ್ದಾನಲ್ಲ ಪ್ರಾಣದೇವ. ಅವನ ಅಭಿಮಾನಕ್ಕೆ ಒಳಪಟ್ಟಂತ ಗಾಳಿ ಈಗಲೂ ಉಂಟಲ್ಲ, ಒಳಗೆ ಹೊರಗೆ ಹೋಗುವಂತ ಜಡ. ಈ ಜಡವಾದ ಗಾಳಿಯಲ್ಲಿ ನೆಲೆಗೊಂಡ ಚೈತನ್ಯ ಶಕ್ತಿ ಪ್ರಾಣದೇವ ಆ ಜೀವನನ್ನು ಸಹ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಹೇಗೆ ಕರ್ಕೊಂಡು ಹೋಗ್ತಾನೆ? ಜೀವನನ್ನು ಗಾಳಿಯಾಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಗಾಳಿಯಲ್ಲಿ ಗಾಳಿ ಹೋದಾಗ ಯಾವ ಗಾಳಿ ಏನು ಯಾರಿಗೆ ಕಾಣುತ್ತದೆ? ನಮಗೆ ಗಾಳಿ ಕಾಣುತ್ತದ? ಇಲ್ಲ, ಕಾಣುವುದಿಲ್ಲ. ಮುಟ್ಟಿದಾಗ ಗೊತ್ತಾಗ್ತದೆ ಗಾಳಿ ಬಂದಿದೆ ಅಂತ. ಹಾಗಾಗಿ ಸಣ್ಣ ಗಾಳಿಯ ಕಣವಾಗಿ ಜೀವನ ನಿರ್ಗಮನ ಆಗ್ತದೆ, ಹೋಗ್ತಾನೆ. ಅವನಿಗೆ ಬೇರೊಂದು ಶರೀರ ಕೊಟ್ಟಿರ್ತಾರೆ. ಶರೀರ ಮನ್ಯತ್ ತದ್ರೂಪಂ ತದ್ವರ್ಣಂ ತತ್ ಪ್ರಮಾಣತಃ. ಬಹಳ ಸಣ್ಣ ಪ್ರಮಾಣ, ಹಾಗೇ ಇದ್ದಾನೆ ಜೀವ, ಹಾಗೇ ಕಾಣ್ತಾನೆ. ಇದರ ಹಾಗೆ ಅದೇ ಬಣ್ಣ, ಅದೇ ರೂಪ, ಅದೇ ಆಕಾರ. ಇನ್ನೊಂದು ಹೊಸ ಶರೀರವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ ಅವನಿಗೆ. ಕಾಣುವುದಿಲ್ಲ. ಅದೃಶ್ಯಂತತ್, ಅದೃಶ್ಯವಾದಂತಹ ಗಾಳಿಯ ಶರೀರ ಅವನಿಗೆ ಕೊಟ್ಟಿದ್ದಾನೆ ಪ್ರಾಣ. ಅದರಲ್ಲಿ ಪ್ರವೇಶ ಮಾಡ್ತಾನೆ. ಅದೃಶ್ಯಂತತ್ ಪ್ರವಿಷ್ಟಸ್ತು ಸ್ವಪ್ಯ ಅದೃಷ್ಟೋತ ಕೇನಚಿತ್. ಯಾರಿಗೂ ಕಾಣುವುದಿಲ್ಲ. ಅಲ್ಲಿ ನಮ್ಗೀಗ ಮೂಗಿನ ಪಕ್ಕದಲ್ಲೇ ಗಾಳಿ ಹೋಗ್ತಾ ಉಂಟು, ಕಾಣ್ತದ?
ಮೂಗು ಕಣ್ಣಿಗೆ ಕಾಣುವುದಿಲ್ವಾ? ಹಾಗೆ ಮೂಗಿನ ಹತ್ತಿರ ಹೋಗುವ ಗಾಳಿ ಯಾಕೆ ಕಣ್ಣಿಗೆ ಕಾಣುವುದಿಲ್ಲ? ಗಾಳಿ ಅನುಭವಕ್ಕೆ ಬರ್ತದೆ, ಕಣ್ಣಿಗೆ ಕಾಣುವುದಿಲ್ಲ. ಹಾಗೆ ಗಾಳಿ ಎಳ್ಕೊಂಡು ಹೋಗುತ್ತೆ ಇವನನ್ನು, ಅವನು ಗಾಳಿಯಾಗಿ ಹೋಗ್ತಾನೆ ದೇಹವನ್ನು ಬಿಡ್ತೊರೆದು. ಈ ಸಪ್ತ ಧಾತುವಿನ ದೇಹವನ್ನಲ್ಲಿ ಹೊತ್ಕೊಂಡು ಹೋಗೋದಿಲ್ಲ. ಈ ಪಾಂಚಭೌತಿಕವಾದ ದೇಹದ ಕಥೆ ಅಲ್ಲ ಆಗ ಅವನಿಗೆ. ಪಾಂಚಭೌತಿಕ ಇದಲ್ಲ. ಹೋಗುವಾಗ ಅವನು ಬಹಳ ಚಂದವಾಗಿ ವಾಯುವಿಂದ್ರ ಪಂಚಭೂತದಲ್ಲಿ ಸೇರಿದ್ದಾನವನು, ಮತ್ತೆ ವಾಯುವೀಯ ಶರೀರ ಅಂತ. ಹಾಗೆ ಅದಕ್ಕೆ ಕಾಣುವುದಿಲ್ಲ. ಭೂತ ಪ್ರೇತಗಳೆಲ್ಲ ಕಾಣುವುದಿಲ್ಲ, ದೇವತೆಗಳು ಕಾಣುವುದಿಲ್ಲ. ಯಾಕೆಂದ್ರೆ ಅವರು ಗಾಳಿಯ ಪ್ರಕಾರದಲ್ಲಿ ಇದ್ದ, ಪ್ರಧಾನವಾಗಿ ಗಾಳಿಯಂತೆ. ಅದರಿಂದ ಕಾಣುವುದಿಲ್ಲ ಅವರು ಗಾಳಿ ಒಟ್ಟಿಗೆ. ಇವನನ್ನು ಗಾಳಿ ಒಟ್ಟಿಗೆ ಕರ್ಕೊಂಡು ಹೋಗ್ಲಿ ಒಂದು ಹೊಸ ದೇಹವನ್ನು ಕೊಟ್ಟಿರುತ್ತಾನೆ. ನೋಡ್ತಾನೆ, ಎಲ್ಲರನ್ನು ಬಿಟ್ಟಿರ್ತಾನೆ. ತ್ಯಕ್ವಾ ಬಂಧು ಜನಂ ಸರ್ವಂ ನಿರಪೇಕ್ಷಸ್ತು ಗಚ್ಚತಿ. ಯಾರ ಮೇಲೂ ಏನು ಮಾಡುವಾಗಿಲ್ಲ. ಎಲ್ಲರೂ ಬಂಧು ಮಿತ್ರರು, ಹೆಂಡತಿ ಮಕ್ಕಳು, ಗಂಡ ಅಣ್ಣಂದಿರು, ಇವರೆಲ್ಲ ಅವರ ಸಂಬಂಧಪಟ್ಟವರೆಲ್ಲ ನೋಡ್ತಾರೆ, ಅಳುತ್ತಾರೆ, ರೋದನಗೈತಾರೆ. ಇವನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವಶ್ಯ ಹೋಗಿರ್ತಾನೆ, ಹೋಗ್ಬೇಕಾಗ್ತದೆ. ಬೇರೆ ಒಂದು ದೇಹವನ್ನು ಕೊಟ್ಟಿರ್ತಾರೆ, ಅದರೊಳಗೆ ಪ್ರವೇಶ ಮಾಡ್ತಾನೆ. ಗಾಳಿಯೊಟ್ಟಿಗೆ ಪ್ರವೇಶ ಆಗುತ್ತೆ. ಆ ಯಾತನಾ ಶರೀರದ ಜೊತೆಲಿ ಹೋಗ್ತಾನೆ. ಅದು ಎಂಥದ್ದು ಆಗುವುದಿಲ್ಲ. ನನಶ್ಯತಿ ಛೇದನಾತ್ ಭೇದನಾತ್ ದಾಹಾತ್ ತಾಡನಾದ್ವಾ ನನಶ್ಯತಿ. ಅವನಿಗೆ ಕೊಟ್ಟಿರತಕ್ಕ ದೇಹ ಸೂಕ್ಷ್ಮವಾದ ದೇಹ, ಅದನ್ನು ಕತ್ತರಿಸಲಿಕ್ಕೆ ಬರುವುದಿಲ್ಲ, ಅದನ್ನು ಬೇರೆ ಮಾಡಲಿಕ್ಕೆ ಆಗುವುದಿಲ್ಲ, ತುಂಡು ಮಾಡಲಿಕ್ಕೆ, ಸುಡ್ಲಿಕ್ಕೆ ಆಗುವುದಿಲ್ಲ, ಬಡಿಲಿಕ್ಕೆ ಬರುವುದಿಲ್ಲ, ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಜೀವನ ಬಗ್ಗೆ ಬಹಳ ಚಂದವಾದ ಮಾತು ಕೃಷ್ಣ ಅರ್ಜುನನಿಗೆ ಹೇಳಿದ್ದಲ್ಲ. ಅಚ್ಚೇದ್ಯೋ ಯಮದಾಹ್ಯೋ ಯಮಕ್ಲೇದ್ಯೋ ಶೋಷೇ ವಚೋ ಅಂತ. ಭೌತ ಧರ್ಮಗಳು ಅದಕ್ಕೆ ಏನು ಆಕ್ರಮಣೆ ಮಾಡುವುದಿಲ್ಲ. ಅದಕ್ಕೆ ಅದು ವಿಚಿತ್ರ ಹೇಳಿದ ಆ ದೇಹ. ಭೂತದಲ್ಲಿ ಏನಿರುವುದು? ಒಂದರಲ್ಲಿ ನೀರು. ನೀರಿನಲ್ಲಿ ಏನು ಮಾಡ್ಬೋದು? ನಾವು ನೆನೆಸಬಹುದು. ಅದನ್ನು ಉಬ್ಬುವಂತೆ, ಅದು ಹಾಳಾಗುವಂತೆ, ಕೊಳೆಯುವಂತೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಇದೇನಾಗುವುದಿಲ್ಲ. ನೀರಿನಲ್ಲಿ ಏನು ಒದ್ದೆ ಆಗುವುದಿಲ್ಲ. ನಿಮಗೆ ನೀರಿನಲ್ಲಿ ಒದ್ದೆ ಆಗೋದೊಂದುಂಟು ಅಂತ ಕೇಳಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಕೆಸುವಿನ ಎಲೆ ಉಂಟು, ಪದ್ಮದ ಎಲೆ ಉಂಟು, ಕಮಲದ ಎಲೆ. ಇಲ್ಲೆಲ್ಲ ನೀವು ನೀರಂತ ಮಾಡಿ ಪಸೆ ತರಲಿಕ್ಕೆ ಆಗ್ತದ? ಬೇರೆ ಎಲೆಯನ್ನು ತೊಳೆದಾಗ ಆ ಎಲೆಯಲ್ಲಿ ನೀರ ಪಸೆ ಕಾಣುತ್ತದೆ. ಒಣಗಲಿಕ್ಕೆ ಮತ್ತೊಂದು 8-10 ನಿಮಿಷ ಬೇಕಾಗ್ತದೆ. ಕೆಸುವಿನ ಎಲೆಗೆ ನೀರು ಹಾಕಿದ್ದುಂದೇ ಗೊತ್ತಾಗುದಿಲ್ಲ. ನೀರು ನಿಲ್ಲುವುದಿಲ್ಲ, ಪಸೆ ನಿಲ್ಲುವುದಿಲ್ಲ. ಕಮಲದೆಲೆ ಹಾಗೆ ವಾಟರ್ ಪ್ರೂಫ್ ಇದ್ದಾಗೆ ಇದು. ಆದ್ರೆ ನೀವು ಹೇಳ್ತಾನೆ ಜೀವ ಹೇಗಿದೆ ಅಂತ ಕೃಷ್ಣ ಹೇಳ್ತಾನೆ, ಅದಕ್ಕೆ ನೀರಿನಿಂದ ಏನು ವಿಕಾರ ತರಿಸಲಿಕ್ಕೆ ಬರುವುದಿಲ್ಲ ಅಂತ. ನೀರಿನಲ್ಲಿ ಬೀಜ ಇಟ್ಟರೆ ನೋಡಿ, ನೆನೆಸಿಟ್ರೆ ಮರುದಿನ ಅದು 3 ಪಾಲು 4 ಪಾಲು ದೊಡ್ಡದಾಗ್ತದೆ ಗಾತ್ರ ಅದರದ್ದು. ನೀರಿನಲ್ಲಿಟ್ರೆ ಕುಳಿತದೆ. ಒಂದು ದಿನ ಇದ್ದ ಹೂ ಗುಲಾಬಿ ಇಡ್ತಾರೆ ಕೆಲವರು, ಚೆನ್ನಾಗಿರುತ್ತೆ. ಮರುದಿನ ಕೊಳಿಲಿಕ್ಕೆ ಶುರು ಆಗುತ್ತೆ ನೀರು ಎಳ್ಕೊಂಡು. ಕೊತ್ತಂಬರಿ ಸೊಪ್ಪು ಏನಾಗುತ್ತೆ? ನೀರು ಎಳೆದ್ರೆ ಹಾಳಾಗತ್ತೆ. ಹಾಗಾಗಿ ಈ ಜೀವ ಹಾಳಾಗುವುದಿಲ್ಲ, ಕೊಳೆಯುವುದಿಲ್ಲ, ಡಿಕಂಪೋಸ್ ಆಗುವುದಿಲ್ಲ, ವಿಕಾರಗೊಳ್ಳುವುದಿಲ್ಲ, ಬದಲುವುದಿಲ್ಲ, ದೊಡ್ಡದಾಗುವುದಿಲ್ಲ, ದಪ್ಪ ಆಗುವುದಿಲ್ಲ. ಈ ಭೌತ ಶರೀರ ನೀರಿನಲ್ಲಿ ಬಿದ್ದರೆ ದಪ್ಪ ಆಗ್ತದೆ, ಹೆಣವಾಗಿ ಹೋಗುವಾಗ ಹಾಳಾಗ್ತದೆ, ಹುಳ ಆಗ್ತದೆ. ಏನಿಲ್ಲ ಇದು ಅಂತಾನೆ. ಬೆಂಕಿಯಲ್ಲಿ ಹಾಕಿದ್ರೆ ಸುಟ್ಟೋಗತ್ತೆ. ಇದು ಸುಡುವುದಿಲ್ಲ ಈ ದೇಹ. ಆದ್ರಿಂದ ನರಕದಲ್ಲಿ ಯಾತನೆಯನ್ನು ಪಡೀಲಿಕ್ಕೆ, ಸುಖ ದುಃಖದ ಅನುಭವಕ್ಕೆ ಕಾರಣ ಆಗಲಿ ಇದೇ ಕಾರಣ. ಸುಡುವ ನೋವಾಗತ್ತೆ, ಸುಟ್ಟೋಗುದಿಲ್ಲ. ಎಷ್ಟೊತ್ತು ಬೆಂಕಿಯಲ್ಲಿದ್ರೂ ಸುಡುವ ನೋವಾಗತ್ತೆ, ಉರಿ. ಆದ್ರೇನು ಮಾಡುವಾಗಿಲ್ಲ. ಆ ಬಾಣಾಲಿಯಲ್ಲಿ ಅವನು ತಪ್ಪಿಸಿಕೊಂಡು ಹೋಗದಂತೆ ಇಕ್ಕುಳಗಳಲ್ಲೆಲ್ಲ ದೂಡ್ತಾ ಇರ್ತಾರೆ ಮಧ್ಯಕ್ಕೆ ಬೆಂಕಿಗೆ. ಮಾಡಿದ ಅನ್ಯಾಯ, ದುಃಖ ಅನುಭವಿಸಿ ಆಗಬೇಕು. ಅದನ್ನ ಬೆಂಕಿಯಲ್ಲಿ ಸುಡ್ಲಿಕ್ಕೆ ಆಗುವುದಿಲ್ಲ. ಇನ್ನು ಕತ್ತರಿಸುವ ಗರಗಸದಲ್ಲಿ ಅಥವಾ ಸಂದಂಶದಲ್ಲಿ, ಇಕ್ಕುಳದಲ್ಲಿ ಅಥವಾ ಕತ್ತರಿಯಲ್ಲಿ ಅಥವಾ ಕತ್ತಿಯಲ್ಲಿ ಇಲ್ಲ, ಛೇದನ ಮಾಡ್ಲಿಕ್ಕೆ ಬರುವುದೇ ಇಲ್ಲ, ತುಂಡಾಗುದಿಲ್ಲ. ಆದ್ರೆ ಹೊಡೆತ ಬೀಳುವಾಗ ಗಾಯ ಆಗುತ್ತೆ, ನೋವಾಗುತ್ತೆ. ತಾಡನೆಯಿಂದ ಭೇದನ ಆಗುವುದಿಲ್ಲ, ಛೇದ ಆಗುವುದಿಲ್ಲ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಶೋಷೇವಚ. ಗಾಳಿಯಾಗಿ ಚೆನ್ನಾಗಿ ಹಾರಿಸಿ ಬಿಡುವ. ನೋಡಿ, ಕೆಳಗೆ ಬಂದು ನೀರು ಬಿತ್ತಿಟ್ಕೊಳ್ಳುವ. ಗಾಳಿ ಹಾಕಿದ್ರೆ ಆ ನೀರ ಪಸ ಎಲ್ಲ ಆವಿಯಾಗಿ ಹೋಗ್ತದೆ, ಕಾಣುವುದಿಲ್ಲ ಆಗ್ತದೆ. ಹಾಗೆ ಈ ದೇಹ ಗಾಳಿ ಹಾಕಿ ಎಲ್ಲ ಹೋಗುವುದಂದ್ರೆ ಇಲ್ಲವೇ ಇಲ್ಲ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ವಿಚಿತ್ರವಾದ ಒಂದು ದೇಹವನ್ನು ಪಡೆದು ಆತ ಹೋಗಲಿಕ್ಕಿದ್ದಾನೆ. ಅತ್ಯಲ್ಪವಾದ
ಅದು ದೇಹದ್ದು. ಏನು ಮಾಡುವಂತಿಲ್ಲ. ಬಂಧುಗಳು ಕೂಗ್ತಾ ಇದ್ರು, ಏನು ಅವರಿಗೆ ರೆಸ್ಪಾನ್ಸ್ ಮಾಡುವಾಗಿಲ್ಲ. ಅವರಿಗೆ ಇವನು ಕಾಣುವುದಿಲ್ಲ, ಅದೃಶ್ಯನಾಗಿ. ಅದೇ ಹೇಳಿದ ಅದೃಶ್ಯ ಕೇನಚಿತ್ ಅಂತ, ಯಾರಿಗೂ ಕಾಣುವುದಿಲ್ಲ. ಹೀಗಾಗಿ ಕಾಣದ ದೇಹದಲ್ಲಿ ಅತ್ಯಂತ ಸೂಕ್ಷ್ಮನಾಗಿ ಗಾಳಿ ನೋಡಿ, ಅವರಿಗೆ ಕಾಣುತ್ತದೆ, ಗಾಳಿ ಕಾಣುತ್ತದೆ ಇಲ್ಲಲ್ಲ. ಹಾಗಾಗಿ ಗಾಳಿಯ ಜೊತೆಯಲ್ಲಿ ಇದ್ದಾನವ. ನಮಗೀಗ ಗಾಳಿ ಕಾಣುತ್ತದೆ, ಮೂಗಿನ ಪಕ್ಕದಲ್ಲಿದ್ದದ್ದು. ಕಣ್ಣಲ್ಲೇ ಇದ್ರು ಕಾಣುವುದಿಲ್ಲ ಗಾಳಿ. ಇನ್ನು ಗಾಳಿಯಲ್ಲಿ ಏನಾದರೂ ಸೇರಿಸಬೇಕು ನೀವು ಕಾಣಲಿಕ್ಕೆ. ಏನು? ಧೂಳಿನ ಕಣಗಳು ಸೇರಿದರೆ ಗಾಳಿ ಹಾರುವುದು ಕಾಣುತ್ತದೆ, ಹೊಗೆಯನ್ನು ಸೇರಿಸಿದರೆ ಗಾಳಿ ಹಾರುವುದು ಕಾಣುತ್ತದೆ. ಆದರೆ ಅದು ಗಾಳಿ ಅಲ್ಲ, ಅದು ಹೊಗೆ ಒತ್ತಿಗೆ ಬಂದದ್ದು. ಹಾಗೆ ಬಹಳ ಅತ್ಯಂತ ಸೂಕ್ಷ್ಮವಾದ ಈ ಶಿವನ ಜೊತೆಯಲ್ಲಿ ಪ್ರಾಣನ ಪ್ರವೇಶ ಇದೆ, ಆತನ ಪ್ರಯೋಗ ಇದೆ. ಆತನೇ ಜೀವನನ್ನು ಒಯ್ಯುವವ ಅಂತ ಎಷ್ಟು ಚೆನ್ನಾಗಿ ಕೃಷ್ಣ ಹೇಳ್ತಾನೆ ಇಲ್ಲಿ ನೋಡಿ. ಮಾತರಿಶ್ವನ ಅಂತ ಹೇಳಿ, ಅವಶಃ ಮಾತರಿಶ್ವನ ಚಾಲ್ಯತೆ ಜೀವ ಶರೀರಾತ್ ಅಂತ, ಈ ದೇಹದಿಂದ ಅವನನ್ನು ಹೊರಗೆ ತರ್ತಾನೆ ಕಾಲ ಮುಗಿಸಿದಾಗ ಅಂತ. ಹೀಗೆ ಬಹಳ ಸುಂದರವಾಗಿ ಕೃಷ್ಣ ಧರ್ಮರಾಜನ ಯಮಲೋಕದ ಪ್ರಶ್ನೆಗೆ, ಅಲ್ಲಿನ ದಂಡಧರರ ಯಮದೂತರ ಬಗ್ಗೆಗೆ, ಜೀವನ ನಿರ್ಗಮನದ ಬಗ್ಗೆಗೆ, ಇನ್ನು ಸುಖ ದುಃಖ ಅನುಭವದಗಳ ಬಗ್ಗೆ, ಯಾತನೆಗಳ ಬಗ್ಗೆ, ಅಲ್ಲಿ ಅನೇಕವಾದಂತಹ ಘೋರವಾದಂತಹ ನರಕದ ಸುಖ ದುಃಖಗಳ ಅನುಭವಗಳ ಬಗ್ಗೆ ಮತ್ತೊಂದಿಷ್ಟು ಚಿಂತನೆಗಳನ್ನು ಧರ್ಮರಾಜನಿಗೆ ಕೃಷ್ಣ ಹೇಳುತ್ತಾನೆ. ಹೀಗೆ ಇದು ನಿಜವಾಗಿ ಧರ್ಮರಾಜನದ್ದೇ ಪೋರ್ಟ್ಫೋಲಿಯೋ, ಆಧಿಕಾರಿಕವಾದ ಮಾತುಗಳು. ನರಕ ಅವನ ಅಧಿಕಾರದಲ್ಲೇ ಇರುವುದು, ಅವನೇ ಯಮ. ಏನ್ ವ್ಯತ್ಯಾಸ ಏನಿಲ್ಲ ಇದರಲ್ಲಿ. ಬೇಕು ಅಂದ್ರೆ ಅವನು ಬಂದದ್ರಿಂದ ಪಾಪ ಯೋನಿಯೂ ಅಲ್ಲ ಅವನದ್ದು, ಶಾಪಗ್ರಸ್ತವಾಗಿ ಧರ್ಮರಾಜ ಹುಟ್ಟಿದ್ದೇ ಅಲ್ಲ. ಹಾಗಾಗಿ ಒಳ್ಳೆ ಗೊತ್ತಿದೆ ಅವನಿಗೆ. ಆದ್ರೆ ಕೃಷ್ಣನಲ್ಲಿ ಕೇಳುತ್ತಾ ತನ್ನ ಊರಿನ, ತನ್ನ ಅಧಿಕಾರದ ವ್ಯಾಪ್ತಿಯ ನೆಲೆಯಲ್ಲಿ ಕೃಷ್ಣನಲ್ಲಿ ಕೇಳುತ್ತಾ ಇದ್ದಾನೆ. ಬಹಳ ಸುಂದರವಾಗಿ ನಂತರದ ಕಥೆಯನ್ನು ಸುಮಾರಾಗಿ ಗರುಡ ಪುರಾಣ ಆಗಲಿ ಅಥವಾ ಭಾಗವತವಾಗಲಿ ಅಥವಾ ವಿಷ್ಣು ಬೇರೆ ಬೇರೆ ಭಾರತದಲ್ಲಿ, ಮಹಾಭಾರತದಲ್ಲಿ ಕೃಷ್ಣನೇ ಹೇಳಿದ ಬಹಳ ಸುಂದರವಾದ, ಯಮನಿಗೆ ಹೇಳಿದ, ಧರ್ಮರಾಜನಿಗೆ ಹೇಳಿದ ಕಥೆ ಇದು. ಹಾಗಾಗಿ ಇದು ಕೃಷ್ಣ ಗೀತೆ ಸುಂದರವಾಗಿದೆ. ಇದರ ಚಿಂತನೆಯನ್ನು ಮುಂದುವರಿಯುವ ಭಾಗವನ್ನು ಮತ್ತೆ ಕೃಷ್ಣನಲ್ಲಿ ನಾವು ಕೇಳುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.